ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 5ನೇ ವಚನವನ್ನು ಯಾರಾದರೂ ಓದಿ. The book of Revelation chapter 21 verse 5. ಸಿಂಹಾಸನದ ಮೇಲೆ ಕೂತಿದ್ದವನು ಇಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ ಎಂದನು. ಮತ್ತು ಒಬ್ಬನು ನನಗೆ ಇದನ್ನು ಈ ಮಾತುಗಳನ್ನು ನಂಬತಕ್ಕವುಗಳು ಸತ್ಯವಾದವುಗಳು ಆಗಿವೆ ಎಂದು ಹೇಳಿದನು. ಓಕೆ, ಇಂಗ್ಲಿಷ್ ನಲ್ಲಿ ಯಾರಾದರೂ ಓದ್ತೀರಾ? ಓಕೆ, ಇಂಗ್ಲಿಷ್ ನಲ್ಲಿ ಈ ರೀತಿ ಹೇಳುತ್ತೆ NKJV ವರ್ಷನ್ ಅಲ್ಲಿ. Then who sat on the throne said, Behold, I make all things new. And he said to me, Write, for these words are true and faithful. Praise the Lord. ವಾಕ್ಯ ಏನ್ ಹೇಳ್ತಾ ಇದೆ? ಇಗೋ ಎಲ್ಲವನ್ನ ಹೊಸದು ಮಾಡ್ತೇನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. Praise the Lord. ಹಾಗಾದ್ರೆ ಇವತ್ತು ದೇವರು ನಮಗೆ ಇಟ್ಟಿರುವ ವಾಗ್ದಾನ ಏನಂದ್ರೆ, ಈ ತಿಂಗಳಿಗೆ August 2024, the month of new things. August 2024 ಹೊಸ ಕಾರ್ಯಗಳ ತಿಂಗಳಾಗಿದೆ. Praise the Lord. Hallelujah. ಅಲ್ಲಿ ವಾಕ್ಯದಲ್ಲಿ ನೋಡಿದ್ರೆ ಕ್ಲಿಯರ್ ಆಗಿ ಬರ್ತಿದೆ, ಒಂದನ್ನು ಹೊಸದು ಮಾಡ್ತೀನಿ, ಕೆಲವೊಂದು ಹೊಸದು ಮಾಡ್ತೀನಿ ಅಂತ ಹೇಳಿಲ್ಲ, ಎಲ್ಲವನ್ನ ಹೊಸದು ಮಾಡ್ತೀನಿ ಎಂಬುದಾಗಿದೆ. Praise the Lord. Hallelujah. Hallelujah. Praise the Lord. Hallelujah. ಇಟ್ಟಿರುವ ವಾಗ್ದಾನ ಏನು? ಪ್ರಕಟಣೆ 21:5, the month of new things, ಹೊಸ ಕಾರ್ಯದ ತಿಂಗಳು. Hallelujah. Praise the Lord. ಈಗ ನೀವೇನ್ ಮಾಡ್ಬೇಕಂದ್ರೆ, 8 ಜನಕ್ಕೆ ಹೋಗಿ ದೇವರು ಎಲ್ಲವನ್ನು ಹೊಸದು ಮಾಡ್ತಾರೆ ಅಂತ ಹೇಳ್ಬೇಕು. If you are watching in live, ಒಂದು ವೇಳೆ ನೀವು ಲೈವ್ ಅಲ್ಲಿ ನೋಡ್ತಿರೋದಾದ್ರೆ, type it in the comment section that God is going to do all things new. ದೇವರು ಎಲ್ಲವನ್ನು ಹೊಸದು ಮಾಡ್ತೀನಿ ಎಂಬುದಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಟೈಪ್ ಮಾಡಿ. ದೇವರು ಎಲ್ಲವನ್ನೂ ಹೊಸದು ಮಾಡ್ತಾನೆ. ಹೇಳಿದ್ರ ದೇವರು ಎಲ್ಲವನ್ನ ಹೊಸದು ಮಾಡ್ತಾರೆ. ಫೈನ್, ಓಕೆ. ಇನ್ನೊಂದು ಪ್ರೊಫೆಟಿಕ್ ಇನ್ಸ್ಟ್ರಕ್ಷನ್ ನಾನು ನಿಮಗೆ ಕೊಡ್ತೇನೆ. ಆಕ್ಚುಲಿ ನಾನು ಮಾಡಿಸಿದೀನಿ ಕೂಡ, ಅದರ ರಿಸಲ್ಟ್ ಕೂಡ ನಾನು ನೋಡಿದ್ದೇನೆ. August 1st 1ನೇ ತಾರೀಕಿಗೆ ನಾನು ನಿಮಗೆ ಗ್ರೂಪ್ ಅಲ್ಲಿ ಕಳಿಸಿದ್ದೆ ವಾಕ್ಯ. ಎಷ್ಟು ಜನ ನೋಡಿದ್ರಿ? ಪ್ರಾಮಿಸ್ ಅವ್ರು ಕಳಿಸಿದ್ದು ಗ್ರೂಪ್ ಅಲ್ಲಿ ಇದೆ. ನನ್ನ ಗ್ರೂಪ್ ಅಲ್ಲೂ ಇದೆ, ಚರ್ಚ್ ಗ್ರೂಪ್ ಅಲ್ಲೂ ಇದೆ, ಕಮ್ಯುನಿಟಿಯಲ್ಲೂ ಕೂಡ ಇದೆ, ವಾಟ್ಸಪ್ ಪೇಜ್ ಅಲ್ಲೂ ಕೂಡ ಇದೆ. ಆ ಮೆಸೇಜ್ನ ನಿಮ್ಮ ವಾಟ್ಸಪ್ ಕಾಂಟ್ಯಾಕ್ಟ್ ಇರೋರು 8 ಜನಕ್ಕೆ ಫಾರ್ವರ್ಡ್ ಮಾಡಿ. ಓಕೆ, 8ನೇ ಜನಕ್ಕೆ ನೀವು ಫಾರ್ವರ್ಡ್ ಮಾಡುವಾಗ ನೀವೊಂದು ಹೊಸ ಸುದ್ದಿನ ಕೇಳ್ತೀರ. ಅದು ನೀವು ಮಾಡಕ್ ಹೇಳಿಲ್ಲ, ಮನೇಲಿ ಮಾಡಕ್ ಹೇಳಿ, ಮನೇಲಿ ಹೋಗಿ ಮಾಡ್ಬೇಕು. ಬಟ್ ಇವತ್ತೇ ಮಾಡ್ಬೇಕು. ಓಕೆ, ಇದು ಪ್ರೊಫೆಟಿಕ್ ಸೈನ್. ಯಾಕಂದ್ರೆ ದೇವರು ಹೇಳಿದಾರೆ ಈ ತಿಂಗಳೆಲ್ಲ ಹೊಸದು ಮಾಡ್ತೇನೆ ಅಂತ. ನಿಮಗೆ ಹೊಸದಾದ್ರೆ ಸಾಕ, ನಮ್ಮನ್ನಷ್ಟೇ ನಾವು ಸ್ವಾರ್ಥವಾಗಿ ನೋಡಬಾರ್ದು. ನಮ್ಮ ಜೊತೆಗಿರುವವರು ಕೂಡ ದೇವರಿಗಾಗಿ ಅವರು ಪ್ರಕಾಶಿಸಬೇಕು. Praise the Lord. ಇದನ್ನ ಮಾಡಿ ನೋಡಿ, ಇನ್ಸ್ಟೆಂಟ್ ಆಗಿ ದೇವರು ಕಾರ್ಯ ಮಾಡ್ತಾರೆ. Praise the Lord. ನಾನು ಹೇಳಿದ್ನಲ್ಲ, ದೇವರು ಒಬ್ಬರನ್ನ ಕಾಪಾಡಿದ್ರು ಟ್ರೈನ್ ಆಕ್ಸಿಡೆಂಟ್ ಇಂದ ಅಂತ. ಅವರಿಗೂ ನಾನು ಇದೇ ವಿಷಯ ಹೇಳಿದ್ರು, ಮಾಡಿದ್ರು ಕೂಡ ಸ್ಕ್ರೀನ್ ಶಾಟ್ ಕೂಡ ಕಳಿಸಿದ್ರು. ನಾನು ದೇವರು ಮಾತು ಕೊಟ್ಟರೆ ನೆರವೇರಿಸುವ ಶಕ್ತಿ. Praise the Lord. Hallelujah. ಸರಿ, ನಾವು ಮುಂದೆ ಹೋಗುವ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನವನ್ನು ಯಾರಾದರೂ ಓದಿ. 2 Corinthians chapter 5 verse. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ಲಾಸ್ಟ್ ಸೆಂಟೆನ್ಸ್ ಇನ್ನೊಮ್ಮೆ ಓದಪ್ಪ. ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ಎಲ್ಲಾ ನೂತನವಾಯಿತು ಅಂತ. Praise the Lord. ಇಂಗ್ಲಿಷ್ ನಲ್ಲಿ ಈ ರೀತಿ ಹೇಳ್ತಾರೆ, therefore if anyone is in Christ, he is a new creation. All things have passed away. Behold, all things have become new. Amen. ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ
ನೂತನವಾಯಿತಂತೆ. ಪ್ರೈಸ್ ಲಾರ್ಡ್. ಈ ನೂತನ ತಿಂಗಳಲ್ಲಿ ದೇವರು ಎಲ್ಲವನ್ನು ನಿಮಗಾಗಿ ನೂತನ ಪಡಿಸಲಾತನ ಶಕ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಹೇಳ್ತಾ ಇದ್ದಾರೆ, ನಾನು ಎಲ್ಲವನ್ನ ನೂತನ ಪಡಿಸ್ತೀನಿ ಅಂತ. ಹಾಗಾದ್ರೆ ನೀವೇನ್ ಮಾಡ್ಬೇಕು? ಅಪನಂಬಿಕಸ್ಥರಾಗಿದ್ದೀರಾ? ನಂಬಬೇಕು. ಹಲ್ಲೆಲೂಯಾ. ಇಲ್ಲಿ ನೋಡಿ ವಾಕ್ಯ ಹೇಳುತ್ತೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ. ಅಲ್ಲಿ ಏನ್ ಹೇಳ್ತಿದೆ ನೋಡಿ, ಕರೆಕ್ಟ್ ಆಗಿ ನೋಡಿ. ದೇವರನ್ನ ನಂಬಿದವನು, ಸಭೆಗೆ ಬರುವವನು, ನನ್ನ ಬಗ್ಗೆ ಗೊತ್ತಿರೋವನು ಅದನ್ನ ಹೇಳಿಲ್ಲ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ. ಪ್ರೈಸ್ ಲಾರ್ಡ್. ಚರ್ಚಿಗೆ ಬಂದ್ರೆ ಅಂತ ಹೇಳಿಲ್ಲ, ಕ್ರಿಸ್ತನಲ್ಲಿ ಇರಬೇಕು. ನಾನು ಯಾವಾಗಲೂ ಹೇಳ್ತೇನೆ, ಚರ್ಚಿಗೆ ಬರುವುದು ಬಹಳ ಸುಲಭ, ನೀನು ಕ್ರಿಸ್ತನೊಳಗೆ ಪ್ರವೇಶಿಸು. As soon as you enter to Christ, you will be a new creation. Hallelujah. ಯಾವಾಗ ನೀವು ಕ್ರಿಸ್ತನೊಳಗೆ ಪ್ರವೇಶವನ್ನು ಮಾಡ್ತೀರೋ, ನೀವು ನೂತನ ಸೃಷ್ಟಿ ಆಗ್ತೀರಿ. ಎಷ್ಟೋ ಜನ ವಿಶ್ವಾಸಿಗಳು 30 ವರ್ಷದ, 20 ವರ್ಷದ, 40 ವರ್ಷದ, 50 ವರ್ಷದ ವಿಶ್ವಾಸಿ, ಹೆಸರಿಗೆ ವಿಶ್ವಾಸಿ. ಕ್ರಿಸ್ತನೊಳಗೆ ಪ್ರವೇಶ ನೀವು ಮಾಡದಿದ್ರೆ ನೀವು ವಿಶ್ವಾಸಿ ಅಂತ ಯಾವ ಧೈರ್ಯದಲ್ಲಿ ಹೇಳ್ತೀರ? ನಿಮ್ಮ ವಿಶ್ವಾಸ ತೋರ್ಪಡಿಸುವುದು ಯಾರಿಗಾಗಿ? ಕಟ್ಟಡಕ್ಕೋಸ್ಕರನ ಅಥವಾ ಮನುಷ್ಯನಿಗೋಸ್ಕರನ? ಕ್ರಿಸ್ತನಿಗಾಗಿ. ವಾಕ್ಯದಲ್ಲಿ ಏನ್ ಹೇಳ್ತೀವಿ? ನೀವು ಪ್ರಪಂಚದ ಕಟ್ಟ ಕಡೆಯವರು ಕ್ರಿಸ್ತನಿಗಾಗಿ ಸಾಕ್ಷಿಗಳಾಗಿರಿ ಅಂತ. ಯಾವ ಮನುಷ್ಯನಿಗೋಸ್ಕರ ಸಾಕ್ಷಿಗಳಾಗಿರಿ ಅಂತ ಎಲ್ಲೂ ಬೈಬಲ್ ಅಲ್ಲಿ ಬರೆದಿಲ್ಲ. ಕ್ರಿಸ್ತನಿಗಾಗಿ, ಯೇಸುವಿಗಾಗಿ ಸಾಕ್ಷಿಯಾಗಿರಿ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮ ಮೊದಲ ಆದ್ಯತೆ ಏನಾಗಿರ್ಬೇಕಂದ್ರೆ, ನಾವು ಮೊದಲು ಕ್ರಿಸ್ತನಲ್ಲಿರಬೇಕು. As soon you are in the Christ, all things will become new. ನೀವು ಯಾವಾಗ ಕ್ರಿಸ್ತನೊಳಗೆ ಇರ್ತೀರ, ಕ್ರಿಸ್ತನಲ್ಲಿ ಇರ್ತೀರ, ನೀವು ನೂತನ ಸೃಷ್ಟಿ ಆಗ್ತೀರಾ. ಒಮ್ಮೆ ಆ ನೂತನವು ನಿಮ್ಮಲ್ಲಿ ಅದು ಜನ್ಮ ತಾಳಿದರೆ, ನೀವು ಬೇಕಂದ್ರೂ ಕೂಡ ನಿಮ್ಮ ಹಳೆಯ ಜೀವಿತಕ್ಕೆ ಅದು ಹೋಗುವುದಕ್ಕೆ ಅನುಮತಿನೇ ಕೊಡುವುದಿಲ್ಲ. ಎಷ್ಟು ಚೆನ್ನಾಗಿ ಅರ್ಥ ಆಯ್ತು? Praise the Lord. As soon as you enter Christ, no matter if you try, it will never allow you to enter the old life. ನೀನು ಪ್ರಯತ್ನ ಪಟ್ಟರು ಕೂಡ ಹಳೆ ಜೀವಿತಕ್ಕೆ ಹೋಗುವುದಕ್ಕೆ ಬಿಡುವುದಿಲ್ಲ. ಯಾಕೆಂದ್ರೆ ನೀನು ಲೋಕದಲ್ಲಿ ಅಲ್ಲ, ಕ್ರಿಸ್ತನೊಳಗೆ ಇದೆಯಾ. Praise the Lord. ನಿಮ್ಮ ತಲೆಯ ಮೇಲೆ ಎಡಗೈ ಇಟ್ಟುಕೊಂಡು ಹೇಳಿ, ನಾನು ಕ್ರಿಸ್ತನೊಳಗಿದ್ದೇನೆ. ಆಮೆನ್. ನಾನು ಕ್ರಿಸ್ತನಲ್ಲಿ ಇದ್ದೇನೆ ಎಂಬುದಾಗಿ ಹೇಳಿ. ಈಗ ನಿಮ್ಮ ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಹೇಳಿ, ನೀನು ಕ್ರಿಸ್ತನಲ್ಲಿ ಇದೆಯಾ? ಹೇಳಿದಾ? ಓಕೆ, ನೆಕ್ಸ್ಟ್ ಮತ್ತೆ ಅವ್ರಿಗೆ ರಿಟರ್ನ್ ಹೇಳಿ, ನೀನು ನೂತನ ಸೃಷ್ಟಿಯಾಗಿದ್ದೀ. Comment in the write it down in the comment section that you are in Christ and you are a new creation. ಎಷ್ಟು ಜನ ಅದನ್ನು ಅಂಗೀಕಾರ ಮಾಡ್ತೀರಾ? ನಾನು ನೂತನ ಸೃಷ್ಟಿಯಾಗಿದ್ದೀನಿ. ಯಾವಾಗ ಅಂಗೀಕಾರ ಮಾಡ್ತೀರೋ, ನೀವು ಇಲ್ಲಿ ಡಿಕ್ಲೇರ್ ಮಾಡಿದ ಪರಲೋಕವು ಕೂಡ ಅಂಗೀಕಾರ ಮಾಡಿ. ಪರಲೋಕ ಅಂಗೀಕಾರ ಮಾಡಿದ ಮೇಲೆ ಯಾರು ಹೇಳಿದ್ರೇನು ಹೇಳದೆ ಹೋದ್ರೇನು ಅದು ನಿಮಗಾಗಿ ದೇವರು ಮಾಡೇ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ಈ ಲೋಕದ ಅಧಿಕಾರವೋ ಈ ಲೋಕದ ರಾಜ್ಯಭಾರವೋ ಅದನ್ನು ಅಂಗೀಕಾರ ಮಾಡಿಲ್ಲ. ಎಂದೆಂದಿಗೂ ಅಳಿಯದೇ ಇರುವಂತಹ ನಿತ್ಯ ನಿರಂತರವಾದ ಪರಲೋಕ ರಾಜ್ಯ ಅಂಗೀಕಾರ ಮಾಡಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. In Christ you are a new creation. ಕ್ರಿಸ್ತನಲ್ಲಿ ನೀವೇನಾಗಿದ್ದೀರಿ? ನೂತನ ಸೃಷ್ಟಿಯಾಗಿರಿ ಅಥವಾ ಹೊಸ ಸೃಷ್ಟಿಯಾಗಿದ್ದೀರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ನಾವು ಏನಾಗಿದ್ದೇವಂತೆ? ನೂತನ ಸೃಷ್ಟಿಯಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಈ ನೂತನ ಸೃಷ್ಟಿ ಅನ್ನೋದ್ರ ಕುರಿತು ನಾವು ಸ್ವಲ್ಪ ಡೀಟೇಲ್ ಆಗಿ ದ ನ್ಯೂ ಕ್ರಿಯೇಷನ್ ಅನ್ನೋದ್ರ ಕುರಿತು ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ನೂತನ ಸೃಷ್ಟಿ ಅಥವಾ ದ ನ್ಯೂ ಕ್ರಿಯೇಷನ್ ಅನ್ನುವಂಥದ್ದಕ್ಕೆ ಗ್ರೀಕ್ ಪದದಲ್ಲಿ ಏನಂತಂದ್ರೆ ಕೈನೋಸ್ ಟೈಕ್ಸಿಸ್ ಅಂತ. ಕೈನೋಸ್ ಟೈಕ್ಸಿಸ್.
ಇದು ಗ್ರೀಕ್ ಪದದಲ್ಲಿ ಇದರ ಅರ್ಥ ಏನಂದ್ರೆ, ಗ್ರೀಕ್ ಭಾಷೆಯಲ್ಲಿ ಇದಕ್ಕೆ ಅರ್ಥ ಏನಂದ್ರೆ ನ್ಯೂ ಕ್ರಿಯೇಷನ್ ಅಥವಾ ಹೊಸ ಸೃಷ್ಟಿ ಅಥವಾ ನೂತನ ಸೃಷ್ಟಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ನೋಟ್ ಮಾಡಿಕೊಳ್ಳುವುದು ಕೈನೋಸ್ ಟೈಕ್ಸಿಸ್ ಅಂತ ಹೇಳ್ತಾರೆ, ನ್ಯೂ ಕ್ರಿಯೇಷನ್. ಅದೀಗ ಫುಲ್ ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ ಕೈನೋಸ್ ಟೈಕ್ಸಿಸ್ ಕ್ರಿಸ್ತೋ ಅಂತ ಹೇಳ್ತಾರೆ, ಅಂದ್ರೆ ನ್ಯೂ ಕ್ರಿಯೇಷನ್ ಇನ್ ಕ್ರೈಸ್ಟ್. ಗ್ರೀಕ್ ವರ್ಡ್ ಅಲ್ಲಿ, ಗ್ರೀಕ್ ಲ್ಯಾಂಗ್ವೇಜ್ ಅಲ್ಲಿ. ಪ್ರೈಸ್ ದಿ ಲಾರ್ಡ್. ಬೈಬಲ್ ಎಷ್ಟು ಲ್ಯಾಂಗ್ವೇಜ್ ಅಲ್ಲಿ ಬರ್ತಿರೋದು? ಮೇನ್ 3 ಲ್ಯಾಂಗ್ವೇಜ್ ಯಾವ್ದಾವ್ದು ಯೂಸ್ ಮಾಡಿರೋದು ಬೈಬಲ್ ಅಲ್ಲಿ? ಗ್ರೀಕ್, ಹೀಬ್ರೂ, ಅರಾಮಿಕ್. ಪ್ರೈಸ್ ದಿ ಲಾರ್ಡ್. ಹಾಗೆ ನಾವು ಈ 3ಕ್ಕೆ ಸಂಬಂಧಪಟ್ಟ ಲ್ಯಾಂಗ್ವೇಜ್ಗಳನ್ನು ನಾವು ನಿಮಗೆ ಹೇಳಿಕೊಡ್ತೇವೆ. ಬರ್ಕೊಂಡ್ರ? ಕೈನೋಸ್ ಟೈಕ್ಸಿಸ್ ಇದು ಗ್ರೀಕ್ ಶಬ್ದ. ಇದರ ಅರ್ಥ ಏನಂದ್ರೆ ಹೊಸ ಸೃಷ್ಟಿ ಅಥವಾ ನೂತನ ಸೃಷ್ಟಿ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಮುಂದೆ ಹೋಗುವ. ಓಕೆ, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಾಗಾದ್ರೆ ನಾವು ಏನು ಮಾಡಬೇಕು? ಈಗ ವಾಕ್ಯ ಹೇಳ್ತಾ ಇದೆ, ನೀವು ನೂತನ ಸೃಷ್ಟಿಯಾಗಿದ್ದೀರಿ, ನೀವು ಕ್ರಿಸ್ತನಲ್ಲಿದ್ರೆ ನೂತನ ಸೃಷ್ಟಿಯಾಗಿದ್ದೀರಿ ಅಂತ. ಹಾಗಾದ್ರೆ ನಮ್ಮ ಒಂದು ರೋಲ್ ಅಥವಾ ನಮ್ಮ ಒಂದು ಪಾತ್ರ ಏನ್ ಮಾಡಬೇಕು? ನಿಮ್ಮಲ್ಲಿರುವ ಎಲ್ಲ ಹಳೆಯ ಸಂಗತಿಗಳನ್ನು ಮೊದಲು ತೆಗೆದು ಹೊರಗೆ ಹಾಕಿ. ದ ಫಸ್ಟ್ ಸ್ಟೆಪ್ ಟು ರಿಸೀವ್ ದ ನ್ಯೂ ಥಿಂಗ್ಸ್ ಇನ್ ಯುವರ್ ಲೈಫ್, ಪುಟ್ ಆಫ್ ಆಲ್ ದ ಓಲ್ಡ್ ಥಿಂಗ್ಸ್ ಅವೇ ಫ್ರಮ್ ಯು. ಎಷ್ಟು ಜನಕ್ಕೆ ಹೊಸ ಕಾರ್ಯಗಳನ್ನ ಈ ತಿಂಗಳೆಲ್ಲ ನೋಡ್ಬೇಕು ಅಂತ ಆಸೆ? ನಂಬಿಕೆಯಿಂದ ಕೈ ಎತ್ತಬೇಕು. ಯಾರೆಲ್ಲ ಹೊಸ ಸಂಗತಿಗಳನ್ನ ನಿಮ್ಮ ಜೀವಿತದಲ್ಲಿ ನೋಡಬೇಕೆಂಬುದಾಗಿ ನೀವೆಲ್ಲ ಆಸೆ ಪಟ್ಟಿದ್ದೀರಲ್ಲ, ನಿಮ್ಮಲ್ಲಿರುವ ಹಳೆಯ ಸಂಗತಿಗಳನ್ನು ಮೊದಲು ತೆಗೆದು ಬಿಸಾಕಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಏನ್ ಮಾಡ್ಬೇಕು? ಫಸ್ಟ್ ಸ್ಟೆಪ್ ಏನು? ನಮ್ಮ ಎಲ್ಲ ಹಳೆಯ ಸಂಗತಿಗಳನ್ನ ತೆಗೆದು ಹಾಕಿರಿ. ಪ್ರೈಸ್ ದಿ ಲಾರ್ಡ್. ಹಾಕಿದ್ದೀರಾ? ಎಷ್ಟು ಜನ ಹಾಕಿದ್ದೀರಾ? ಕಾನ್ಫಿಡೆನ್ಸ್ ಇಲ್ಲ. ಕಾನ್ಫಿಡೆನ್ಸ್ ಅಲ್ಲಿ ಎಷ್ಟು ಜನ ಇರ್ತಾರೆ? ನಾನು ಎಲ್ಲ ತೆಗೆದು ಹೊರಗೆ ಹಾಕಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಮತ್ತಾಯ ಬರೆದ ಸುವಾರ್ತೆ 9ನೇ ಅಧ್ಯಾಯ 15-16 ವಚನವನ್ನು ಹೇಳ. The Gospel of Matthew chapter 9 verse 16. ತುಂಡನು ವಸ್ತ್ರಕ್ಕೆ ಏನಚ್ಚಲ್ಲ? ಮುಂದೆ ಎಲ್ಲರಿಗೂ ಸಿಗ್ತಾ? ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 15-16 ವಚನ. The Gospel of Matthew chapter 9 verse 16. ಇಂಗ್ಲಿಷ್ ನಲ್ಲಿ ಏನ್ ಹೇಳುತ್ತಂದ್ರೆ, ನೋ ಒನ್ ಪುಟ್ಸ್ ಅ ಪೀಸ್ ಆಫ್ ಅನ್ಶ್ರಂಕ್ ಕ್ಲಾತ್ ಆನ್ an old garment, for the patch pulls away from the garment and the tear is made worse. And the tear is made worse. ಇಲ್ಲಿ ಏನ್ ಹೇಳುತ್ತಂದ್ರೆ, ಅದು ಹಿಂಜುವುದರಿಂದ ಹರಕು ಹೆಚ್ಚಾಗತ್ತೆ ಎಂಬುದಾಗಿ ಹೇಳ್ತಾ ಇದೆ. ಅದು ಇಂಗ್ಲಿಷ್ ನಲ್ಲಿ ಹೇಳುತ್ತೆ, ಅದು ಟ್ಯಾಪೆ ನೀವು ಹಚ್ಚಿಸುವಾಗ ಅದೇನಾಗುತ್ತೆ, ಅದು ಕಿತ್ಕೊಂಡು ಇಡೀ ಬಟ್ಟೆನೇ ಹಾಳು ಮಾಡುತ್ತೆ. ವರ್ಸ್ ಅಂದ್ರೆ ಮೊದಲು ಇದಕ್ಕಿಂತ ಇನ್ನೂ ದರಿದ್ರ, ಇನ್ನು ಕಡೆಗೆ ಹೋಗುತ್ತೆ. ಹಲ್ಲೆಲೂಯಾ. ಏನಂತೆ? ಹಳೆ ವಸ್ತ್ರಕ್ಕೆ ಹೊಸ ಬಟ್ಟೆದ ಪೀಸು ಟ್ಯಾಪೆ ಹಚ್ಚೋದಿಲ್ಲ. ವಾಕ್ಯ ಏನ್ ಹೇಳ್ತಾ ಇದೆ? ಹಳೆ ಬಟ್ಟೆಗೆ ಹೊಸ ಬಟ್ಟೆಯ ಟ್ಯಾಪೆನ ಹಚ್ಚೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಚ್ಚಿದ್ರೆ ಏನಾಗುತ್ತೆ? ಹೊಸ ಬಟ್ಟೆದ ಫ್ಯಾಬ್ರಿಕ್ ತುಂಬಾ ಗಟ್ಟಿ ಇರುತ್ತೆ, ಯಾಕಂದ್ರೆ ಅದು ಇನ್ನೂ ವಾಶ್ ಕೂಡ ಆಗಿರಲ್ಲ. ಅದು ನೀವು ಹಳೆ ಬಟ್ಟೆಗೆ ಅದರ ಜೊತೆಗೆ ಅದನ್ನ ಇವಾಗ ಸ್ಟಿಚ್ ಮಾಡಿ ಅದನ್ನ ಯೂಸ್ ಮಾಡೋದಿರುತ್ತೆ. ಫ್ಯಾಬ್ರಿಕ್ ತುಂಬಾ ರಫ್ ಇರೋದ್ರಿಂದ ಹಳೆ ಬಟ್ಟೆ ಏನಾಗಿರುತ್ತೆ, ತುಂಬಾ ಸಾಫ್ಟ್ ಆಗಿರುತ್ತೆ. ಯಾಕಂದ್ರೆ ಅದನ್ನ ಪದೇ ಪದೇ ತೊಳಿತಿರ್ತೀರ, ಅದಕ್ಕೆ ಆ ಒಂದು ಸ್ಟ್ರೆಂತ್ ಇರೋದಿರುವಾಗ ಏನಾಗುತ್ತೆ, ಟ್ಯಾಪೆ ಸ್ವಲ್ಪ ಹಚ್ಚಿರ್ತೀರ, 1 ಸೆಂಟಿಮೀಟರ್ ಅಷ್ಟು ಟ್ಯಾಪೆ ಹಚ್ಚಿರ್ತೀರ, ಅದು ಪೂರ್ತಿ ಹರಿದೋಗುತ್ತೆ. ಪ್ರೈಸ್ ದಿ ಲಾರ್ಡ್. ಏನ್ ಮಾಡಿದ್ದಾರೆ?
ಹಳೆ ಬಟ್ಟೆಗೆ ಹೊಸದು ಪ್ಯಾಚ್. ಪ್ರೈಸ್ ದಿ ಲಾರ್ಡ್. ಅಲ್ಲ, ಶರೀರವನ್ನು ಮುಚ್ಚಿಕೊಳ್ಳಿಕ್ಕೆ ಮಾಡಲ್ಪಟ್ಟಂತ ಒಂದು ವಸ್ತ್ರವೇ ಹಳೆ ವಸ್ತ್ರನೇ ಹೊಸದನ್ನು ಸಹಿಸ್ಕೊಳ್ಳಕ್ ಆಗಲ್ಲ. ಹೊಸ ಬಟ್ಟೆ ಹಳೆದ್ರ ಜೊತೆಗೆ ಅಡ್ಜಸ್ಟ್ ಆಗಲ್ಲ. ಆಗಿದ್ದ ಮೇಲೆ ತನ್ನ ಸ್ವರಕ್ತದಲ್ಲಿ ಕೊಂಡುಕೊಂಡ ನಿಮ್ಮನ್ನ ನಿಮಗೆ ಹೊಸದು ಬೇಕು ಅಂತ ನೀವು ಕೇಳುವಾಗ ಹಳೆದನ್ನು ಬಿಡದೆ ಹೋದ್ರೆ ದೇವರು ಕೊಡ್ತಾನ? ಇಲ್ಲ. ನಿಜವಾಗಿ ಕೊಡ್ತಾನ? ಮೊದಲು ನಾವು ದೇವರಿಂದ ಏನಾದ್ರೂ ಹೊಂದಿಕೊಳ್ಳಬೇಕಾದ್ರೆ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೆಲವರು ಎಷ್ಟೋ ಜನರ ಲೈಫ್ ಹೇಗಾಗಿದೆ ಅಂದ್ರೆ ಹಳೆದನ್ನು ಬಿಡಕ್ ರೆಡಿ ಇಲ್ಲ, ಆದ್ರೆ ದೇವರು ಎಲ್ಲ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಆತರ ಹಳೆ ಜೀವಿತನ ಮಾರ್ಪಡದೆ ಇನ್ನೂ ದೇವರು ಮೇಲಿನ ಮೇಲೆ ಹೊಸದನ್ನು ಮಾಡ್ತಿದ್ರೆ ಸಭೆಗಳ ಖಾಲಿನೇ ಇರ್ತಿರ್ಲಿಲ್ಲ. ಸಭೆಗಳ ಖಾಲಿ ಇರ್ತಿರ್ಲಿಲ್ಲ, ಫುಲ್ ಇರ್ತಿತ್ತು. ಆಮೇಲೆ ಅದು ಸಭೆಯಾಗಿರ್ತಿರ್ಲಿಲ್ಲ, ಛತ್ರವಾಗಿರ್ತಿತ್ತು. ನಿಜ. ಎಲ್ಲೆಲ್ಲಿ ಕತ್ತಿ ಬೀಸ್ತಾ ಇರುತ್ತೋ ಅದೇ ಸರಿಯಾದ ಸಭೆ. ಹಲ್ಲೆಲೂಯಾ. ಹಳೆಯನ್ನು ಕತ್ತರಿಸ್ತಾನೇ ಇರಬೇಕು. ದೇವದರ್ಶನ ಗುಡಾರದಲ್ಲಿ ಅದಕ್ಕೆ ದೇವರು ಏನ್ ಹೇಳಿದ್ರು ಮೋಶೆಗೆ, ಬಂಗಾರದ ಕತ್ರಿ ನೀಡು, ಅದಕ್ಕೆ ವಜ್ರ ವೈಡ್ಯೂರ್ಯಗಳನ್ನ ನೀನು ಅದಕ್ಕೆ ಸೇರಿಸಬೇಕು, ಡಿಸೈನ್ ಮಾಡಬೇಕು. ಆ ಒಂದು ಬಂಗಾರದ ಕತ್ರಿ ಏನು? ವಾಕ್ಯ. ಆ ಬತ್ತಿ ಏನು? ನಿಮ್ಮ ಜೀವಿತ. ಹಲ್ಲೆಲೂಯಾ. ಆ ಒಂದು ದೀಪ, ಆ ಒಂದು ದೀಪದ ಒಂದು ಬತ್ತಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ಫಾರ್ ಎಕ್ಸಾಂಪಲ್ ಒಂದು ಹೊಸ ಬಟ್ಟೆ ನೀವು ತಗೊಂಡ್ಬರ್ತೀರ, ಸರಿನಾ? ಅದ್ರದ್ದೊಂದು ಎಕ್ಸ್ಟ್ರಾ ಪೀಸ್ ಇರುತ್ತೆ. ನಾರ್ಮಲ್ ಆಗಿ ಲೇಡೀಸ್ ಎಲ್ಲ ಚೆನ್ನಾಗುತ್ತೆ, ಸ್ಲೀವ್ಸ್ ಎಕ್ಸ್ಟ್ರಾ ಇರುತ್ತೆ. ಇಲ್ಲ ಜೆಂಟ್ಸ್ ಇರೋದ್ರೆ ಒಂದು ಬಟನ್ ಅಥವಾ ಒಂದು ಕ್ಲಾತ್ ಪೀಸ್ ಎಕ್ಸ್ಟ್ರಾ ಇರುತ್ತೆ. ಅದನ್ನ ಹಂಗೆ ತಗೊಂಡು ಹೋಗ್ಬಿಟ್ಟು ಹಳೆ ಯಾವ್ದೋ ಬಟ್ಟೆ ಅರ್ಧೋಗಿದೆ ಅಂತ ಹೊಲಿತೀರಾ? ಇಲ್ಲ. ಯಾಕೆ? ಪೀಸ್ ಅದು ಯಾಕೆ ಹೊಲಿಯಲ್ಲ? ಯಾಕೆ ಹೊಲಿಯಲ್ಲ? ಚೆನ್ನಾಗಿ ಕಾಣೋದು ಅದು ಸೆಕೆಂಡ್ರಿ. ಅದು ಹಳೇದಾಗಿ ಹರಿದೋಗಿ ಏನೋ ಒಂದು ಕತೆ ಆಗಿದೆ, ಇವತ್ತೋ ನಾಳೆ ಬಿಸಾಕ್ತೀರಾ. ಅದಕ್ಕೆ ನೀವು ದುಡ್ಡು ಕಟ್ಟು ಹೊಸದು ತಂದಿದ್ದು ಬಟ್ಟೆ ಪೀಸ್ ಹಾಕ್ತೀರಾ? ಇಲ್ಲ. ಹಾಕ್ತೀರಾ? ಪ್ರೈಸ್ ದಿ ಲಾರ್ಡ್. ನೀವು ಅದಕ್ಕೇ ನಿಮ್ಮ ಮನಸ್ಸನ್ನು ನೀವು ರೆಡಿ ಮಾಡ್ಕೊಳ್ಳಲ್ಲ ಅನ್ನುವಾಗ ನಿಮ್ಮ ಜೀವಿತನೇ ಇನ್ನು ನೀವು ಚೇಂಜ್ ಆಗಿಲ್ಲ. ಆದ್ರೂ ದೇವ್ರು ಯಾಕೆ ನನ್ನನ್ನು ಆಶೀರ್ವಾದ ಮಾಡಿಲ್ಲ, ನನ್ನ ಜೀವಿತದಲ್ಲಿ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ ಅಂದ್ರೆ ಫಸ್ಟ್ ನಿನ್ನನ್ನು ನೀನು ಪರೀಕ್ಷೆ ಮಾಡಿ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ನೋಡಿ, ಈಗ ಕನ್ನಡಿಯನ್ನ ಯೂಸ್ ಮಾಡದಿರುವ ಮನುಷ್ಯನೇ ಇಲ್ಲ ಭೂಮಿ ಮೇಲೆ. ಹೌದಾ? ಸುಳ್ಳು ಹೇಳಬಾರದು. ಯಾವಾಗಲೂ ನೋಡ್ತಿರ್ತೀವಿ, ಅಟ್ಲೀಸ್ಟ್ ರೆಡಿ ಆವಾಗಾದ್ರೂ ನಾವೇನ್ ಮಾಡ್ತೀವಿ? ಕನ್ನಡಿ ಮಿರರ್ನ ನೋಡ್ತಾ ಇರ್ತೀವಿ. ನೀವು ಕ್ರಿಸ್ತನಲ್ಲಿ ಎಷ್ಟರ ಮಟ್ಟಿಗೆ ಇದ್ದೀರಾ, ಸರಿಯಾಗಿದ್ದೀರಿಲ್ಲ ಅನ್ನೋದಕ್ಕೆ ವಾಕ್ಯವೆಂಬ ಕಣ್ಣಾಡಿ ಹಿಡಿದುಕೊಳ್ಳೋದು ಬಹಳ ಅಗತ್ಯ. ಪ್ರೈಸ್ ದಿ ಲಾರ್ಡ್. ಏನೋ ಒಂದ್ಸತಿ ಹಿಡಿದು ನೋಡಿ. ಪ್ರೈಸ್ ದಿ ಲಾರ್ಡ್. ನಿಮಗೆ ಇನ್ನೊಬ್ರು ಬಂದು ನೀನ್ ಈ ತಪ್ಪು ಮಾಡ್ತಿದ್ಯಾ ಅಂತ ಎತ್ತಿ ಹೇಳೋ ಅವಶ್ಯಕತೆ ಇಲ್ಲ, ನಿಮಗೆ ಅರಿವಾಗುತ್ತೆ. ಹಲ್ಲೆಲೂಯಾ. ಯಾಕಂದ್ರೆ ವಾಕ್ಯ ನಿಮ್ಮ ಆತ್ಮೀಯ ಕನ್ನಡಿ ಆಗಿರುತ್ತೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡಿ, ಬೈಬಲ್ ಅಲ್ಲಿ 2 ಭಾಗ ಇದೆ. ಒಂದು ಹಳೆಯ ಒಡಂಬಡಿಕೆ, ಇನ್ನೊಂದು ಹೊಸ ಒಡಂಬಡಿಕೆ. ಎಷ್ಟೋ ಜನ ಹೇಳ್ತಾರೆ ನಮಗೆ ಹಳೆ ಒಡಂಬಡಿಕೆ ಬೇಡ, ನಮಗೆ ಹೊಸ ಒಡಂಬಡಿಕೆನೇ ಸಾಕು. ನಾ ಹೇಳ್ತೇನೆ ನೀವು ಸರಿಯಾಗಿ ರಕ್ಷಣೆನೇ ಹೊಂದಿಲ್ಲ ಅಂತ. ಪ್ರೈಸ್ ದಿ ಲಾರ್ಡ್. ಹಳೆ ಒಡಂಬಡಿಕೆ ನೀನು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಕ್ರಿಸ್ತನು ಯಾತಕ್ಕಾಗಿ ಈ ಭೂಮಿಗೆ ಬಂದನು, ಯಾತಕ್ಕಾಗಿ ಸತ್ತನು, ಆ ಒಂದು ಕ್ರೂಜೆ ಮೇಲೆ ಬಲಿಯಾಗವನ್ನ ಯಾತಕ್ಕಾಗಿ ಆತನು ಒಪ್ಪಿಕೊಂಡು ಅಂತ ನಿನಗೆ ಬೈಬಲ್ ಡಿಗ್ರಿನೇ ಮಾಡು, ಬೈಬಲ್ ಕಾಲೇಜ್ನ ಓಪನ್ ಮಾಡು, ನಿನಗೆ ಅರ್ಥನೇ ಆಗಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ವಾಕ್ಯದಲ್ಲಿ ಏನಿದೆ ಅಂದ್ರೆ ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟದನ್ನು, ಈ ಗ್ರಂಥದಲ್ಲಿ ಬರೆಯಲ್ಪಟ್ಟದನ್ನ ನೆರವೇರಿಸುವುದಕ್ಕಾಗಿನೇ ಬಂದನೇ ಹೊರತು ಒಂದು ಸೊನ್ನೆನಾಗಲಿ ಅಥವಾ ಒಂದು ಗುಡಿಸನಾಗಲಿ ಅಳಿಸಿ ಹಾಕುವುದಕ್ಕೆ ಬಂದವನಲ್ಲ ಅಂತ ದೇವರೇ ಹೇಳ್ತಾರೆ. ಹಲ್ಲೆಲೂಯಾ. ದೇವರು ಬಂದಿದ್ದನಿಗೆ ಭೂಮಿಗೆ ಧರ್ಮಶಾಸ್ತ್ರ ವಾಕ್ಯವನ್ನ ನೆರವೇರಿಸುವುದು. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ಆತನೇ ವಾಕ್ಯವಾಗಿದ್ದನು.
ನೀವು ಯೋಹಾನ ಬರೆದ ಸುವಾರ್ತೆ 1:1-2-3 ಓದೋದಾದ್ರೆ ಕ್ಲಿಯರ್ ಆಗಿದೆ. ಆದಿಯಲ್ಲಿ ಏನಿತ್ತು? ವಾಕ್ಯವಿತ್ತು. ಆ ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯವೆಂಬ ನರವತಾರೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿ. ಪ್ರೈಸ್ ದಿ ಲಾರ್ಡ್. ಇನ್ ಅದರ್ ವರ್ಡ್ಸ್, ನೀವು ಕ್ರಿಸ್ತನಲ್ಲಿ ಇರಬೇಕಾದ್ರೆ ಮೊದಲು ನಿಮ್ಮ ಆತ್ಮ ವಾಕ್ಯದಲ್ಲಿ ಆಳವಾಗಿ ಬೇರೂರಿರಬೇಕು. ವಾಕ್ಯವನ್ನ ತಿಳಿಯದವನು ಕ್ರಿಸ್ತನನ್ನ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ನಾಮಧೇಯಕವಾದ ಕ್ರೈಸ್ತರು ಎಷ್ಟು ಜನ ಇದ್ದಾರೆ? ಪ್ರೈಸ್ ದಿ ಲಾರ್ಡ್. ಹೆಸರಿಗೆ ಬ್ರದರ್ ಆಗಲಿ ಸಾಕ್ಷಿ ಕೂಡ ಹೇಳ್ತಾ ಇದ್ದಾರೆ. ಹೆಸರಿಗೆ ಮಾತ್ರ ಕ್ರೈಸ್ತರು. ಅವನ್ ಯಾರನ್ನ ಇಂಪ್ರೆಸ್ ಮಾಡಬೇಕು? ಆ ಚರ್ಚ್ ಫಾದರ್ನೋ ಅಥವಾ ಚರ್ಚ್ನೋ ಅವ್ರ ಫ್ಯಾಮಿಲಿನೋ ಅಷ್ಟೇ. ಅವನ ಮೆಂಟಾಲಿಟಿ ಅಷ್ಟೇ. ಯಾವಾಗಲೂ ಬೇಕಾಬಿಟ್ಟಿ ಹೋಗ್ತಾನೆ, ಒಂದಿಷ್ಟು ಹಾಕ್ತಾನೆ, ಮುಗೀತು. ಆದ್ರೆ ಅವನ ಲೈಫ್ ಅಲ್ಲೇ ಇರುತ್ತೆ. ದೇವರು ಅದನ್ನ ಹೇಳಿಲ್ಲ. ಪ್ರೈಸ್ ದಿ ಲಾರ್ಡ್. ಮೊದಲು ನಿಮ್ಮ ಜೀವಿತ ಮಾರ್ಪಡಬೇಕು. ನೀನು ಎಷ್ಟು ವರ್ಷದ ವಿಶ್ವಾಸಿ, ಯಾವ ಸಭೆಗೆ ಹೋಗ್ತೀವಿ ಅದು ಮ್ಯಾಟರ್ ಅಲ್ಲ. ಪ್ರೈಸ್ ದಿ ಲಾರ್ಡ್. ನಾನು ಆ ಸಭೆಗೆ ಹೋಗ್ತೀನಿ, ಅವ್ರು ನನ್ನ ಪಾಸ್ಟರ್ ಅಂತ ಬಾಯಿ ಪಡ್ಕೊಳ್ತೀರಲ್ಲ. ಇಸ್ಕರಿಯೋತ ಹತ್ರ ಬೆಸ್ಟ್ ಪಾಸ್ಟರ್ ಇದ್ದ, ಹೌದಾ? ಬೆಸ್ಟ್ ಪ್ರೀಚರ್ ಇದ್ದ ಇಸ್ಕರಿಯೋತನ ಹತ್ರ. ಅವನ ನೋಡದಿರುವಂತ ಪ್ರವಾದಿನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಆದ್ರೂ ಅವನು ವಂಚನೆಗೆ ಒಳಗಾದ್ನ ಇಲ್ವಾ? ಪ್ರೈಸ್ ದಿ ಲಾರ್ಡ್. ನೀನು ಯಾವ ದೊಡ್ಡ ದೊಡ್ಡ ಸಭೆಗೆ ಹೋಗ್ತೀನಿ, ನಾನು ಹೆಸರುಗಳು ತಗೊಳಕ್ ಹೋಗಲ್ಲ, ಬಟ್ ಹೇಳ್ತೀನಿ, ಆ ಸಭೆ ಮೆಂಬರು, ಈ ಸಭೆ ಮೆಂಬರು, ಅದನ್ನ ಯಾರು ಪರಲೋಕದಲ್ಲಿ ನೀನು ಕೇಳಿ ನೀನು ಹೋಗಪ್ಪ ಅಂತ ಹೇಳಲ್ಲ. ನೀನು ದೇವರಲ್ಲಿ ಇದೆಯಾ? ದೇವರ ಮುದ್ರೆ ನಿನ್ನಲ್ಲಿ ಇದೆಯಾ? ಅದನ್ನೇ ದೇವರು ನೋಡುವುದು. ಪ್ರೈಸ್ ದಿ ಲಾರ್ಡ್. ನೀನು ಆ ದೊಡ್ಡ ಸಂಸ್ಥೆ ಗ್ರೂಪ್ ಈ ಕಡೆ ಬಾ, ರೈಟ್ ಸೈಡ್ಗೆ. ನೀನ್ ಈ ದೊಡ್ಡ ಸಂಸ್ಥೆ ಗ್ರೂಪ್ ಲೆಫ್ಟ್ ಸೈಡ್ಗೆ ಬಾ. ಡಿವಿಷನ್ ಇಲ್ಲ. ಅದು ಪಾಸ್ಟ್ರೇ ಆಗಿರ್ಲಿ, ಯಾರೇ ಆಗಿರ್ಲಿ, ದೇವರ ಮುಂದೆ ಅಲ್ಲೋಗಿ ನಿಂತುಕೊಳ್ಳುವಾಗ ದೇವರು ನೋಡುವುದೇನು? ಮೊದಲು ನೀನು ದೇವರಲ್ಲಿದೆಯಾ? ಎರಡನೇದು ದೇವರ ಮುದ್ರೆ ನಿನ್ನ ಮೇಲಿದೆಯಾ? ಇದರಲ್ಲಿ ಒಂದು ಮಿಸ್ ಆದ್ರೂ ನಾನು ಹೇಳ್ತೀನಿ, ನಿನಗೆ ಪರಲೋಕದ ಎಂಟ್ರಿ ಕ್ಯಾನ್ಸಲ್. ಹಲ್ಲೆಲೂಯಾ. ನಾವೇನ್ ಚೆನ್ನಾಗಿ ಹೇಳ್ತೀವಲ್ಲ, ದೇವ್ರು ನನ್ನನ್ನು ಕಾಪಾಡ್ತಾರೆ. ದೇವರು ಕಾಪಾಡೋದಂತ ಯಾವತ್ತಾನೆ ಹೇಳ್ತಾರೆ ಹೇಳಿ? ಹೇಳೇ ಇಲ್ಲ. ನಮ್ಮ ಒಂದು ಅಸಂಪ್ಷನ್, ಯಾಕಂದ್ರೆ ನಮ್ಗೆ ಗೊತ್ತು ನಾವ್ ಎಷ್ಟರ ಮಟ್ಟಿಗೆ ಇರ್ತೀವಿ ಅಂತ. ನಮ್ ಸಮಾಧಾನ ಕೇಳ್ಕೊಳ್ಳೋದು, ದೇವ್ರು ನಮ್ಮನ್ನು ಕಾಪಾಡ್ತಾರೆ. ಯಾಕೆ? ವಾಕ್ಯ ಇಲ್ಲ ಅಲ್ಲಿ. ವಾಕ್ಯ ಇಲ್ಲ, ಬಟ್ ತೋರ್ಪಡಿಸ್ಕೊಳ್ಳೋದು ದೇವರು ನಮ್ಮನ್ನ ಕಾಪಾಡ್ತಾರೆ. ವಾಕ್ಯ ಏನ್ ಹೇಳುತ್ತೆ? ನಿಮ್ಮನ್ನ ಕಾಯುವುದಕ್ಕಾಗಿ ನಿಮ್ಮ ವಿಷಯದಲ್ಲಿ ದೇವದೂತರನ್ನ ಅರ್ಪಣೆ ಮಾಡಿದೀನಿ ಅಂತ ವಾಕ್ಯ ಹೇಳುತ್ತೆ. ಯಾರು ಕಾಯ್ದಿರೋದಂತೆ? ಬಾಡಿಗಾರ್ಡ್, ಸ್ಪಿರಿಚುವಲ್ ಬಾಡಿಗಾರ್ಡ್ ರೆಡಿ ಇದಾರೆ ನಿಮಗೆ. ಕಮೆಂಟ್ ಮಾಡಿ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಹೇಳೋದು, ಸಭೆಗೆ ಬರೋದು ದೊಡ್ಡ ವಿಷಯ ಅಲ್ಲ, ವಾಕ್ಯದಲ್ಲಿ ಇರಬೇಕು. ನಾನು ನಿಜವಾಗಿ ಹೇಳ್ತೇನೆ, ಇದನ್ನು ಯಾರು ಏನ್ ಅನ್ಕೊಂಡ್ರು ಐ ಡೋಂಟ್ ಕೇರ್. ಯಾವ ಸಭೆಯಲ್ಲಿ ನಿಜವಾದ ವಾಕ್ಯ ಬೋಧಿಸಲ್ಪಡ್ತದೋ ಅದೇ ಕ್ರಿಸ್ತನ ಮೆಚ್ಚುವಂತ ಸಭೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕೆಂದ್ರೆ ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ಕ್ರಿಸ್ತನ ರಾಯಭಾರಿ ಈ ಸಣ್ಣ ಚಿಕ್ಕ ವಿಷಯಗಳಿಗೆ ಕಾಂಪ್ರಮೈಸ್ ಆಗಲ್ಲ. ಅವನಿಗೆ ಗೊತ್ತು ಅವನ ಗುರಿ ಏನು, ಅವನು ಏನು ಮಾಡ್ಬೇಕು ಅನ್ನೋದನ್ನ. ಯಾಕಂದ್ರೆ ಅವನ ಐಡೆಂಟಿಟಿ ಇರೋದು ಇಲ್ಲವಲ್ಲ, ಕ್ರೈಸ್ತನಲ್ಲಿ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಅವನು ಧೈರ್ಯವಾಗಿ ಹೇಳ್ತೇನೆ, ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಗವರ್ಮೆಂಟ್ ಇಂದ ಐಡೆಂಟಿ ಕಾರ್ಡ್ಗಳನ್ನು ಇಶ್ಯೂ ಮಾಡ್ತಾರೆ. ನಮ್ಮ ಐಡೆಂಟಿಟಿ ಪ್ರೂಫ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟರ್ ಐಡಿ, ಪಾಸ್ಪೋರ್ಟ್, DL, ಎಕ್ಸೆಟ್ರಾ. ಇದು ಬಿಟ್ರೆ ನೀನು ಇಂಡಿಯನ್ ಸಿಟಿಸನ್ ಅಂತ ಪ್ರೂವ್ ಆಗುತ್ತಾ? ಎಷ್ಟು ಫೇಕ್ ಐಡಿಗಳು ಸಿಕ್ಕಿಲ್ಲ. ಪ್ರೈಸ್ ದಿ ಲಾರ್ಡ್. ನೀನು ಇಂಡಿಯನ್ ಅಂತ ಪ್ರೂವ್ ಮಾಡೋದು ಹೇಗೆ? ನಿನ್ನ ಜಿನಿಯಾಲಜಿನ ಹಿಡಿತಾರೆ, ನಿನ್ನ ವಂಶಾವಳಿನ ಹಿಡಿತಾರೆ, ತಲೆಮಾರುಗಳನ್ನ ಹಿಡಿತಾರೆ. ಎಷ್ಟು ತಲೆಮಾರಿ ಇಂಡಿಯಾದಲ್ಲಿ ವಾಸ ಮಾಡಿದ್ರಿ ಅಂತ. ಅದಕ್ಕೆ ತಾನೇ ಏನಾದ್ರೂ ಒಂದು ಇಂಪಾರ್ಟೆಂಟ್ ಒಂದು ಆಸ್ತಿ ವಿಚಾರನೋ ಅಥವಾ ಪ್ರಾಪರ್ಟಿ ಟ್ರಾನ್ಸ್ಫರ್ ಅವ್ರು ಏನ್ ಕೇಳ್ತಾರೆ? ವಂಶವೃಕ್ಷ ತಗೋಬಾರ್ದು, ಫಸ್ಟ್ ತಗೋಬಾರ್ದು, ಕನ್ಫರ್ಮ್ ಆಗಬೇಕು. ಎಷ್ಟು ಪೀಳಿಗೆಯವರು ಈ ಒಂದು ಪಟ್ಟಣದಲ್ಲೋ ದೇಶದಲ್ಲೋ ಈ ಒಂದು ಸ್ಥಳದಲ್ಲಿ ಇದ್ದಾರೆ ಅಂತ. ಹೌದಾ ಇಲ್ಲ? ಪ್ರೈಸ್ ದಿ ಲಾರ್ಡ್.
ಕೇಳ್ತಾರೋ ಇಲ್ಲ? ಒಂದು ಪೀಸ್ ಆಫ್ ಪೇಪರ್, ಅದಕ್ಕೆ ನೀನು ವಂಶವೃಕ್ಷ ಕೊಡಬೇಕು. ಪರಲೋಕಕ್ಕೆ ನೀನು ಎಂಟರ್ ಆಗ್ಬೇಕಂದ್ರೆ ನಿನ್ನ ಜಿನಿಯಾಲಜಿ ದೇವರು ಟೆಸ್ಟ್ ಮಾಡ್ತಾರೋ ಮಾಡಲ್ಲ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೇನೆ ವಾಕ್ಯದಲ್ಲಿ ಯಾವ ಒಂದು ವರ್ಡ್ ಕ್ರಿಸ್ತನಲ್ಲಿ ನಾನು ನೂತನ ಸೃಷ್ಟಿಯಾಗಿದೆ ಅಂತ ಯಾರು ಧೈರ್ಯವಾಗಿ ಹೇಳಿ ನೋಡೋಣ. ಇದೇ ಮಾತನ್ನ ಧೈರ್ಯವಾಗಿ ಯಾರು ಹೇಳಿ ನೋಡೋಣ. ಒಂದ್ ನಿಮಿಷಕ್ಕೆ ಅವ್ನು ಹಂಗೆ ನಿಲ್ತಾನೆ, ಹೇಳ್ಬೇಕಾ ಬೇಡವಾ ಅಂತ. ಯಾಕಂದ್ರೆ ಹೇಳುವಾಗಲ್ಲಿ ಗೊತ್ತಾಯ್ತು, ತನ್ನನ್ನು ತಾನೇ ಪರೀಕ್ಷೆ ಮಾಡ್ಕೋತಾನೆ ಎಷ್ಟರ ಮಟ್ಟಿಗೆ ಕರೆಕ್ಟ್ ಆಗಿ ಇದ್ದಾನೆ ಇಲ್ಲ ಅಂತ. ಪ್ರೈಸ್ ಲಾರ್ಡ್. ನೀನು ಕ್ರಿಸ್ತನಲ್ಲಿ ಇರುವುದಾದರೆ ನಾ ಹೇಳ್ತೀನಲ್ಲ, ನಿನಗೆ ಪಾಸ್ಟರ್ ಬಂದು ಹೇಳ್ಬೇಕು ಅಂತ ಅವಶ್ಯಕತೆ ಇಲ್ಲ. ಕ್ರಿಸ್ತನಿಗೆ ನಾನು ಹೇಳ್ತೇನೆ, ನೀನು ನನ್ನಲ್ಲಿ ನೂತನ ಸೃಷ್ಟಿ. ಪ್ರೈಸ್ ಲಾರ್ಡ್. ನೋಡಿ, ದೇವರು ಮಾತನಾಡಿದ್ರೆ ಎಷ್ಟು ಸ್ಪಷ್ಟವಾಗಿ ಮಾತನಾಡ್ತಾನೆ ಎಂಬುದಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೇನೆ. ನನಗೆ ಮನೆ ದಿನ ನನ್ನ ಆತ್ಮೀಯ ಮಗಳು ಫೋನ್ ಮಾಡಿದ್ಲು, ಅಪ್ಪ ನಾನು ಈ ತರ ಪ್ರೇಯರ್ ಮಾಡ್ತಾ ಇದ್ದೀನಿ, ನನಗೆ ಕೆಲವೊಂದು ವಿಷಯಗಳನ್ನ ದೇವರು ತಿಳಿಸಿದ್ರು, ನನಗೆ ಕನ್ಫರ್ಮೇಶನ್ ಬೇಕಿತ್ತು, ಪ್ರೇಯರ್ ಮಾಡ್ತೀರಾ ಅಂತ. ಪ್ರೈಸ್ ಲಾರ್ಡ್. ನನ್ನ ಆತ್ಮೀಯ ಮಗಳು ನನಗೆ ಹೇಳ್ತಾ ಇದ್ದಾಳೆ, ನಾನು ಓಕೆ ನೈಟ್ ನಾನು ಅವತ್ತು ಫಾಸ್ಟಿಂಗ್ ಪ್ರೇಯರ್ ಅಲ್ಲಿ ಕೂಡ ಇದ್ದೆ, ನನಗೆ ಮುಗೀತು. ನಾನು ಆಮೇಲೆ ನಾನು ಪ್ರೇಯರ್ ಮಾಡ್ತಿದ್ದ ಸ್ಥಳಕ್ಕೆ ಹೋಗಿ ನಾನು ಕೂತ್ಕೊಂಡೆ. ಸರಿ, ನಾನು ಆಕ್ಚುಲಿ ಅವತ್ತು ತುಂಬಾ ಟಯರ್ಡ್ ಆಯ್ತು, ನಾನು ನೆಕ್ಸ್ಟ್ ದಿನ ಪ್ರೇಯರ್ ಮಾಡೋಣ ಅಂತಿದ್ದೆ. ಬಟ್ ಆದ್ರೆ ನನಗೆ ದೇವರ ಆತ್ಮ ಬಿಡ್ಲಿಲ್ಲ, ಇವಾಗಲೇ ಮಾಡಿ ಪ್ರೇಯರ್ ಮಾಡಿದೆ. ಒಂದು 15-20 ನಿಮಿಷ. ಪ್ರೈಸ್ ಲಾರ್ಡ್. ಆಕೆ ಹೇಳ್ತಾಳೆ, ನಾನು ಏನೆಲ್ಲ ಬರ್ಕೊಂಡಿದ್ನೋ ಆಕ್ಯುರೇಟ್ ಆಗಿ ನೀವು ಅದನ್ನೇ ಹೇಳಿದ್ರೆ. ಏನೇನೋ ಆಕೆ ಬರ್ಕೊಂಡಿದ್ಲು, ಆಕೆಯ ಸೇವೆ ಕರಿವಿಕೆ ಆಗಿರ್ಬೋದು, ದೇವರ ಆಕೆ ಜೀವನದಲ್ಲಿ ಏನು ಮಾಡಬೇಕು ಅಂತಿದ್ದಾರೆ, ಪ್ರತಿಯೊಂದು ಆಕ್ಯುರೇಟ್ ಆಗಿದೆ. ಯಾರಿಗೆ ತಿಳಿಸಿದ್ರು? ಸೇವಕರಿಗೆ. ಸರಿಯಾದ ಸೇವಕ ನಿಮ್ಮ ಲೈಫ್ ಅಲ್ಲಿ ಅವ್ರ ಇಂಪ್ಯಾಕ್ಟ್ ಗ್ಯಾರಂಟಿ. ಸೇವಕ ಸರಿಯಾಗಿದ್ರೆ ನೀವು ಸರಿಯಾಗಿಲ್ಲ ಅಂದ್ರೆ ಅದು ನಿಮ್ಮ ತಪ್ಪು. ಪ್ರೈಸ್ ಲಾರ್ಡ್. ಡೈರೆಕ್ಟ್ ಅದನ್ನ ಸೇವಕನ ಮೇಲೆ ಬ್ಲೇಮ್ ಮಾಡೋದಕ್ಕಾಗಲ್ಲ. ಇನ್ನೊಬ್ಬರ ಮೇಲೆ ನಾವು ಆಪಾದನೆಗಳು ಹೊರಿಸೋದಕ್ಕಿಂತ ಮುಂಚೆ ನಾವು ಅದರಲ್ಲಿ ಇದೀವ ಅದನ್ನ ನೋಡ್ಕೊಳ್ಬೇಕು. ಪ್ರೈಸ್ ಲಾರ್ಡ್. ಅವನು ಏನ್ ಹೇಳ್ತಾನೆ, ಕರ್ತವ್ಯ ತಗೊಳ್ಳುವಾಗ ಎಲ್ಲ ಪ್ರತಿ ತಿಂಗಳು ಬಾಹ್ಯಾಟ್ ನಮಗಿದ್ದು, ಯಾವನಾದ್ರೂ ಅಯೋಗ್ಯವಾಗಿ ತೆಗೆದುಕೊಂಡ್ರೆ ಏನಾಗತ್ತಂತೆ? ಅಯೋಗ್ಯವಾಗಿ ತೆಗೆದುಕೊಂಡ್ರೆ ಅಂತ ಏನಾಗ್ತಾರಂತೆ? ಅಯೋಗ್ಯವಾಗಿದ್ರೇನು? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವುದು. ಎಷ್ಟು ಪರೀಕ್ಷೆ ಮಾಡಿ ತಗೊಳ್ತೀರಾ? ನೀವು ಹಿಂಗ ಅಂತೀರಾ? ಒಂದೊಂದ್ಸತಿ ನಾವು ಮನೇಲಿ ಏನೋ ಯಾಕಂದ್ರೆ ನಾವು ಕೂಡ ಮನುಷ್ಯ, ಎಲ್ಲೋ ಟೆಂಪರ್ ಕಳ್ಕೊಂಡಿರ್ತೀವಿ, ಏನಾದ್ರೂ ನಾವು ಜೋರಾಗಿ ಮಾತಾಡಿರ್ತೀವಿ, ಅಲ್ಲಿ ತಗೊಳ್ಳುವಾಗ ಒಳಗಿಂದ ವೈಬ್ರೇಷನ್ ಶುರುವಾಗ್ತಿರುತ್ತೆ, ಹೆಂಗೆ ತಗೊಳ್ಳಿ ನಾನು ಅಂತ. ಪ್ರೈಸ್ ಲಾರ್ಡ್. ಅದು ತಗೊಳ್ಳೋದಕ್ಕಿಂತ ಮುಂಚೆ ಯಾಕೆ ನಿಮ್ಮನ್ನು ನಾವು ಎಷ್ಟು ಸಾರಿ ಹೇಳ್ತೀವಿ, ಒಂದು ಟೈಮ್ ಕೊಡ್ತೀವಿ, ಒಂದು 15 minutes ಟೈಮ್ ಕೊಡ್ತೀವಿ ನಿಮಗೆ, ನಿಮ್ಮನ್ನು ಒಪ್ಪಿಸಿಕೊಡ್ರಿ, ನಿಮ್ಮನ್ನು ಪರೀಕ್ಷೆ ಮಾಡಿಕೊಡ್ರಿ. ಯಾಕೆಂದ್ರೆ ಅದರ ಪರಿಣಾಮ ನಿಮಗೆ ಗೊತ್ತಿಲ್ಲ. ಒಬ್ಬರು ಏನಾದ್ರೂ ಹೇಳ್ತಿದ್ದಾರೆ ಅನ್ನುವಾಗ ಅದನ್ನ ನೀವು ಗಮನಿಸಿ ಕೇಳಬೇಕು. ಪ್ರೈಸ್ ಲಾರ್ಡ್. ನೋಡಿ, ನೀವು ಎಷ್ಟೇ ಅಡಿಷನಲ್ ಫಿಟ್ಟಿಂಗ್ಸ್ ಹಾಕಿದ್ರು ಕೂಡ ಒರಿಜಿನಲ್. ಪ್ರೈಸ್ ಲಾರ್ಡ್. ನಮ್ಮ ಒರಿಜಿನಾಲಿಟಿ ಇರುವುದು ಕ್ರಿಸ್ತನಲ್ಲಿ ಮಾತ್ರ. ಪ್ರೈಸ್ ಲಾರ್ಡ್. ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಾರಲ್ಲ, ಫಸ್ಟ್ ಅವರಿಂದ ಸ್ವಲ್ಪ ದೂರ ಇದೆ, ಗೊತ್ತಾಯ್ತಾ? ಯಾಕಂದ್ರೆ ಲಾಸ್ಟಿಗೆ ಕೈ ಎತ್ತೋರು ಅವ್ರೆ. ದೇವ್ರು ನಾನು ಇದೀಗ ಮಾಡ್ತೀನಿ ಅಂದ್ರೆ ದೇವ್ರ ಹತ್ರ ಹೋಗಿ ಓಡ್ಬೇಡ್ರಿ. ಪ್ರೈಸ್ ಲಾರ್ಡ್. ನೋಡಿ, ಎಷ್ಟೋ ಜನ ಈ ಸಭೆಗೆ ಬಂದವರಿದ್ದಾರೆ, ಬಿಡುಗಡೆಗೋಸ್ಕರ ಬಂದವರಿದ್ದಾರೆ, ಬಿಡುಗಡೆ ಹೊಂದ ಮೇಲೆ ನಾಪತ್ತೆ ಆದ್ರು. ಅದು ಅವರ ನಷ್ಟ, ನಮ್ಮ ನಷ್ಟ ಅಲ್ಲ. ಯಾಕಂದ್ರೆ ನಮಗೆ ಗೊತ್ತು ನಮ್ಮನ್ನ ಕರೆದ ದೇವರು ಯಾರು, ಆತನ ಸಾಮರ್ಥ್ಯ ಏನು ಅನ್ನೋದು ನಮಗೆ ಗೊತ್ತು. ಪ್ರೈಸ್ ಲಾರ್ಡ್. ಕ್ರಿಸ್ತನನ್ನು ಬಿಟ್ಟು ಹೋಗೋದ್ರಿಂದ ಏನೋ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಅನ್ಕೋತಾರೆ, ಅವ್ರಿಗೆ ಗೊತ್ತಿಲ್ಲ ಎಷ್ಟು ದೊಡ್ಡ ನಷ್ಟ ಅಂತ. ವಾಕ್ಯದಲ್ಲಿ ಹೇಳುತ್ತೆ, ಒಬ್ಬ ವ್ಯಕ್ತಿ ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ತನ್ನ ಆತ್ಮನ ನಷ್ಟಪಡಿಸಿಕೊಂಡು ಏನು ಪ್ರಯೋಜನ? ನಾವು ಸಂಪಾದಿಸಬೇಕಾಗಿರುವುದು ಕ್ರಿಸ್ತನನ್ನ. ಕ್ರಿಸ್ತನು ಯಾವಾಗ ನಿನ್ನ ಸಂಪಾದನೆಯಲ್ಲಿ ಇದಾನೋ, ಅಥವಾ ನೀನು ಕ್ರಿಸ್ತನನ್ನು ಯಾವಾಗ ಸಂಪಾದಿಸಿಕೊಂಡಿದೆಯೋ, ನಾ ಹೇಳ್ತೇನೆ, ಈಗ ಯೋಮನ್ ಬಂದಂತ ಸ್ಥಿತಿನ ನಾವು ಇದುವರೆಗೂ ಲೈಫಲ್ಲಿ ನೋಡೇ ಇಲ್ಲ. ಒಂದ್ ವೇಳೆ ಅಂತ ಸ್ಥಿತಿ ಬಂದರೂ ಕೂಡ
ಹೇಗೆ ದೇವರು ಯೋಬನನ್ನು 2 ಅನುಗ್ರಹಿಸಿದ್ರು, ದೇವರು ನಿನಗೆ 7 ಅನುಗ್ರಹಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿರಬೇಕಾಗಿದೆ. ಹಾಲೆಲೂಯಾ, ಹಾಲೆಲೂಯಾ. ನೂತನ ಕಾರ್ಯಗಳನ್ನು ನಾವು ನೋಡಬೇಕಂದ್ರೆ ಹಳೆಯ ಸಂಗತಿಗಳನ್ನ ನಮ್ಮ ಜೀವಿತದಿಂದ ತೆಗೆದುಹಾಕಿ. ಪ್ರೈಸ್ ದಿ ಲಾರ್ಡ್. ಪೆನ್ನಿಗೂ ಪೆನ್ಸಿಲ್ಗೂ ಇರುವಂತ ವ್ಯತ್ಯಾಸ ಇದೆ. ಪೆನ್ನಿಗೂ ಪೆನ್ಸಿಲ್ಗೂ ಇರುವಂತ ವ್ಯತ್ಯಾಸ ಇದೆ. ಪೆನ್ನಲ್ಲಿ ಬರೋದ್ರೆ ತಪ್ಪಾಯ್ತು ಅಂದ್ರೆ ಸ್ಕ್ರಾಚ್ ಮಾಡಿ, ಹೌದಾ? ಪೆನ್ಸಿಲ್ ಅಲ್ಲಿ ತಪ್ಪಾದ್ರೆ ಎರೇಸರ್ ಅಳಿಸಿ, ಜಾಗ ಸೇಮ್, ಪೇಜ್ ವೇಸ್ಟ್ ಆಗಲ್ಲ, ಸುಕ್ಕಾಗಲ್ಲ, ರಿಪ್ಲೇಸ್ ಆಯ್ತು. ಯಾವ್ದ್ರಿಂದ? ತಪ್ಪಾಗಿರೋದ್ರಿಂದ ಸರಿಯಾದಕ್ಕೆ ರಿಪ್ಲೇಸ್ ಆಯ್ತು. ಅದೇ ಪೆನ್ ನಲ್ಲಿ ಬರೋದ್ರೆ ಗೀಚ್ತಾನೇ ಹೆಂಗಾಗತ್ತೆ? ನೋಟ್ಸ್ ನೋಡುವಾಗ ಇದು ನೋಟ್ಸ್ ಅಥವಾ ರಫ್ ಬುಕ್ ಅಂತ ಡೌಟ್ ಆಗತ್ತೆ. ಅದ್ರಲ್ಲಿ ಏನಂದ್ರೆ ಕಾಲೇಜಲ್ಲಿ ಈಗ ಸ್ವಲ್ಪ ಏನಂದ್ರೆ ವೈಟ್ನರ್ ಅನ್ನು ವರ್ಡ್ ನೋಡಿ ಏನ್ ಹೇಳುತ್ತೆ, ವೈಟ್ನರ್. ಇಂಗ್ಲಿಷ್ ಅದಕ್ಕೆ ಆಕ್ಚುಲಿ ಅದು ಕರೆಕ್ಟ್ ವರ್ಡ್ ಏನಂದ್ರೆ ಕರೆಕ್ಷನ್ ಪೆನ್ ಅಂತ ಹೇಳ್ತಾರೆ. ವೈಟ್ನರ್ ಅಂತ ನಾವು ಹೇಳ್ತೀವಿ, ಅದಕ್ಕೆ ಹೇಳೋದು ಕರೆಕ್ಷನ್ ಪೆನ್. ಪೆನ್ ಅಲ್ಲಿ ತಪ್ಪು ಮಾಡಿದನ್ನು ಕರೆಕ್ಷನ್ ಮಾಡೋದಕ್ಕೆ ಇನ್ನೊಂದು ಪೆನ್ ಬೇಕು. ಆದ್ರೆ ಪೆನ್ಸಿಲ್ ಅಲ್ಲಿ ತಪ್ಪು ಮಾಡಿದನ್ನು ಕರೆಕ್ಟ್ ಮಾಡಕ್ಕೆ ಒಂದು ಎರೇಸರ್ ಇದ್ರೆ ಸಾಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀನೆಷ್ಟೇ ತಪ್ಪು ಮಾಡಿರಬಹುದು, ನಿನ್ನ ಲೈಫ್ ಹೇಗೆ ಬೇಕಾದ್ರೆ ಇರಬಹುದು, ನೀನು ಕ್ರಿಸ್ತನಲ್ಲಿ ಬಂದು ಮನಪೂರ್ವಕವಾಗಿ ಮಾನಸಾಂತರ ಪಟ್ಟು ಕ್ರಿಸ್ತನೇ ಬದುಕಿದರು ಸತ್ತರು ನಿನಗಾಗಿ ಎಂಬುದಾಗಿ ನೀನು ಹೇಳ್ತೀಯಲ್ಲ, ನಿನ್ನ ಪಾಪವನ್ನು ದೇವರೇ ಅಳಿಸಿಬಿಡ್ತಾರೆ. ಇದೇ ಪೆನ್ಸಿಲಿನ ಜೀವಿತ. ಪೆನ್ನಿನ ಜೀವಿತ ಹೇಗೆ ಗೊತ್ತಾ? ಹೋಗ್ತಾ ಇರ್ಬೇಕು, ಸ್ಕ್ರಾಚ್ ಒಂದು ಬರುತ್ತೆ ಹೊಸದು, ಮತ್ತೆ ದಬಾಕೊಂಡು ಬೀಳೋದು, ಸ್ಕ್ರಾಚ್ ಡ್ಯಾಮೇಜ್ ಆಯ್ತು, ಮತ್ತೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಟೈಮ್ ಹೋಯ್ತು. ಬೀಳೋದು ಹೇಳೋದು, ಬೀಳೋದು ಹೇಳೋದು, ಪೇಪರ್ ಹೋಗಿ ಪೆನ್ನಿಗೆ ಬೇಜಾರಾಗಿಬಿಡುತ್ತೆ. ಪ್ರೈಸ್ ದಿ ಲಾರ್ಡ್. ನೋಟ್ಬುಕ್ಕಿಗೆ ಏನಾದ್ರೂ ಜೀವದಿಂದ ಬೈಯೋದಾನೆ, ಎಷ್ಟು ತಪ್ಪು ಮಾಡ್ತಾ ನೀವ ಅಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಪೆನ್ನಿನ ಜೀವಿತ ಏನು ಗೊತ್ತಾ? ತಪ್ಪು ಮಾಡ್ತೀರಾ, ಆ ಮೂಮೆಂಟ್ಗೆ ಕನ್ವಿಕ್ಷನ್ ಬರ್ತೀರಾ, ಮತ್ತೆ ತಿರುಗಿ ಹೋಗಿ ಬೀಳ್ತೀರಾ, ಅದು ನಿಮ್ಗೆ ಪಾಡನ್ನು ಅನುಭವಿಸ್ತಾನೇ ಇರ್ಬೇಕಾಗತ್ತೆ. ಅದೇ ಪೆನ್ನಿನ ಜೀವಿತ. ಎಷ್ಟು ವೈಟ್ನರು? ಆ ವೈಟ್ನರ್ ಯಾರು? ಕರೆಕ್ಷನ್ ಪೆನ್ ಯಾರು? ಪಾಸ್ಟರು. ಪಾಪ ಅವ್ರಿಗೆ ಬ್ಯಾಡ ಅವರ ಅವಸ್ಥೆ. ನಮ್ಮ ಲೈಫಿನ ಕರೆಕ್ಷನ್ ಪೆನ್ ನಿಜವಾಗ್ಲೂ ನಮ್ಮ ಮೇಲೆ ಇಟ್ಟವರ ಸೇವಕರೇ. ಪ್ರತಿ ವಾರ ಮನೆಗೆ ಬಂದಾಗೆಲ್ಲ ಪಾಪ ವೈಟ್ನರ್ ಹಚ್ಚಿ ಹಚ್ಚಿ ತಪ್ಪು ಮಾಡ್ಬೇಡ ಮಗ, ತಪ್ಪು ಮಾಡ್ಬೇಡ ಮಗಳೇ ಅಂತ ಅವ್ರು ಹೇಳೋದು. ನೀವು ಹೇಳೋದು ಹೇಳಿ ನಾನು ಮಾಡೋದು ಮಾಡ್ತೀನಿ ಅಂತ ಹೇಳಿ. ವೈಟ್ನರ್ ಒಂದಿನ ಖಾಲಿ ಆಗುತ್ತೆ, ಅವಾಗ ಏನ್ ಮಾಡ್ತೀರಾ? ಏನು ವೈಟ್ನರ್ ತಂದ್ರು ಕೂಡ ಒಂದ್ರಲ್ಲಿ ಕರೆಕ್ಟ್ ಗ್ರಿಪ್ ಕೂತಿರ್ತಲ್ಲ, ಅದನ್ನ ರಿಪ್ಲೇಸ್ ಮಾಡಕ್ಕಾಗಲ್ಲ. ಈಗ ಒಂದು ಮೊಬೈಲ್ ನೀವು ಒಂದು ವರ್ಷ ಬೇಡ, ಒಂದು ತಿಂಗಳು ಯೂಸ್ ಮಾಡ್ತೀರ ಅನ್ಕೊಳ್ಳಿ, ಸರಿನಾ? ಹೊಸದು ಇನ್ನೊಂದು ತಗೊಳ್ತೀರ. ಫಸ್ಟ್ ಜಾಸ್ತಿ ಯಾವ್ದು ನಿಮ್ಗೆ ಕಂಫರ್ಟೇಬಲ್ ಕೈಯಲ್ಲಿ ಕೂರುತ್ತೆ? ಹಳೇದ ಹೊಸದ? ಯಾಕೆ? ಎಲ್ಲಾ ಬಂಡವಾಳ ಗೊತ್ತು ಅದರದ್ದು. ಪ್ರೈಸ್ ದಿ ಲಾರ್ಡ್. ಈ ಸಭೆಯಿಂದ ಸಭೆಗೆ ಜಂಪ್ ಮಾಡೋರ ಕತೆ ಅಷ್ಟೇನೆ, ಗೊತ್ತಾಯ್ತಾ? ಜಂಪ್ ಮಾಡಿದ್ರೆ ಕೊನೆಗೆ ಜಂಪೇ, ಕೊನೆಗೆ ಜಂಪ್, ಆಮೇಲೆ ಡೈರೆಕ್ಟ್ ಜಂಪ್. ಈ ಜಂಪ್ ಇಂದ ಹೆಂಗೋ ತಪ್ಪಿಸ್ಕೊಳ್ಬಹುದು, ಅಲ್ಲಿ ಜಂಪ್ ಆದ್ರೆ ಮುಗಿದೋಯ್ತು, ಅವ್ರ ಕಡೆ ಏನು ಮಾಡಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ಆಗ ಪಾಸ್ಟರ್ ನಿಲ್ಲಿಸ್ಕೊಂಡ್ರು ಅಷ್ಟೇ, ಸಭೆ ನಿಲ್ಲಿಸ್ಕೊಂಡ್ರು ಅಷ್ಟೇ, ಏನ್ ಮಾಡಿದ್ರು ಅಷ್ಟೇ, ತೀರ್ಪು ಬರದಾಯ್ತು. ಪ್ರೈಸ್ ದಿ ಲಾರ್ಡ್. ಜಂಪಿಂಗ್ ಮಾಡೋರು ಇರ್ತಾರಲ್ಲ, ನಾ ಹೇಳ್ತಾ ಇದ್ದೀನಿ, ಜಾಗ್ರತೆಯಾಗಿರಿ. ಬಗ್ಗೆ ಚೆನ್ನಾಗಿ ಗೊತ್ತಿರೋದು ಯಾರಿಗೆ ಗೊತ್ತಾ? ಡೈಲಿ ನಾನು ನೋಡೋರಿಗೆ ಮಾತ್ರ. ನಮ್ಮ ಮನೆಯವರು ಅವರ ಸ್ವಭಾವ ಹೇಗೆ, ಅವರ ಎಮೋಷನ್ಸ್ ಹೇಗೆ ಅಂತ ಯಾರಿಗೆ ಗೊತ್ತಿರುತ್ತೆ? ಅವ್ರನ್ನ ಡೈಲಿ ನೋಡೋರಿಗೆ ಮಾತ್ರ. ನೆಂಟ್ರಿಸ್ಟ್ಗಳು ಬಂದು ಹೋಗ್ತಾರಲ್ಲ, ಅವ್ರು ಹೇಳೋದೇನು, ಯಾಕೆ ಹಂಗಿಲ್ಲ ಹಿಂಗಿಲ್ಲ. ಈಗ ನೋಡಿ, ನಾವು ಚಿಕ್ಕವರಲ್ಲಿ ಇದ್ದಾಗ ನಮ್ಮ ಅಜ್ಜಿ ಬಂದ್ರೆ ನಮಗೆ ಸೇಫ್ ಗಾರ್ಡ್. ಏನಾದ್ರು ತಪ್ಪು ಮಾಡ್ಬಿಟ್ಟು ಅವರಿಂದ ಒಬ್ಬ ಚಿಡ್ಕೋಬಿಡೋದು. ಯಾಕಂದ್ರೆ ಪ್ರೊಟೆಕ್ಟ್ ಮಾಡ್ತಾರೆ. ಏನ್ ಮಾಡ್ತಾರೆ? ಪ್ರೊಟೆಕ್ಟ್ ಕಾಪಾಡ್ತಾರೆ.
ಪಾಪ ಬಿಡು, ಮಗು ತಾನೆ, ತಪ್ಪು ಮಾಡ್ತಾರೆ. ಬಟ್ ಆವಾಗ ನಮಗೆ ಅರಿವಾಗಲ್ಲ. ಒಂದು ಏಜ್ ಬಂದಾಗ ಆವಾಗ ನಾನು ಏನಾದ್ರೂ ಶಿಕ್ಷೆಗೆ ಒಳಗಾಗಿದ್ರೆ ಇವತ್ತು ಈ ಪಾಡು ಬರ್ತಿರ್ಲಿಲ್ಲ ಅಂತ ನಮಗೆ ಆವಾಗ ರಿಯಲೈಸ್ ಆಗುತ್ತೆ. ಪ್ರೈಸ್ ಲಾರ್ಡ್. ಕರೆಕ್ಷನ್ಗಳು ಬಂದಾಗ ಯಾಕೆ ನನಗೆ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ. ದೇವ್ರಿಗೆ ನಾನು ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ನೀವು ಯಾವುದನ್ನು ಯಾವ ರೀತಿಗೆ ತೆಗೆದುಕೊಳ್ತೀರೋ ಅದೇ ರೀತಿಗೆ ನಿಮ್ಮ ಜೀವಿತದಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ಏನ್ ಹೇಳುತ್ತೆ? ಜೀವ ಮರಣವು ನಾಲಿಗೆಯ ವಶ. ಹೌದಾ? ಒಂದು ದಿನಕ್ಕೆ ಒಬ್ಬ ಮನುಷ್ಯ ಹೆಚ್ಚು ಕಡಿಮೆ 15,000 ವರ್ಡ್ಗಳನ್ನು ಯೂಸ್ ಮಾಡ್ತಾರೆ, ಶಬ್ದಗಳನ್ನು. ಎಷ್ಟು? 15,000 ಆನ್ ಎನ್ ಆವರೇಜ್ ಒಂದು ದಿನಕ್ಕೆ. ಎಷ್ಟು ಅದರಲ್ಲಿ ದೈವಿಕವಾದದಿದೆ, ಎಷ್ಟು ಲೌಕಿಕವಾದದಿದೆ? ಜಾಸ್ತಿ ಇದೆ. 90%, 90-95%. ಅದೇ ಕ್ರಿಸ್ತನಲ್ಲಿದ್ರೆ ಲೌಕಿಕವಾದ ವಿಷಯನ ಹುಡುಕ್ಬೇಕು. ಇದೆಯಾ? ಆರ್ ಯು ದೇರ್? ಪ್ರೈಸ್ ಲಾರ್ಡ್. ಯಾಕಂದ್ರೆ ನನ್ನ ಐಡೆಂಟಿಟಿ ಕ್ರಿಸ್ತನಲ್ಲಿದೆ. ಪ್ರೈಸ್ ಲಾರ್ಡ್. ವೆನ್ ಯು ಹ್ಯಾವ್ ಸೋ ಗ್ಯಾರಂಟಿ ಅಬೌಟ್ ಯುವರ್ ಐಡೆಂಟಿಟಿ, ನಿನಗೆ ಭಯ ಅನ್ನೋದೇ ಇರೋದಿಲ್ಲ. ನಾನು ನಿಮ್ಗೆ ಹೇಳ್ತೀನಿ, ಡೈರೆಕ್ಟ್ ಆಗಿ ಹೇಳ್ತೀನಿ, ಯಾರು ಹೇಗೆ ತಗೊಳ್ತೀರೋ ನಿಮ್ಮ ಚಾಯ್ಸ್. ಯಾವ್ದಾದ್ರು ಒಂದು ವಿಷಯಕ್ಕೆ ನೀವು ಭಯ ಪಡ್ತಿದ್ದೀರಾ ಅನ್ಕೊಳ್ಳಿ, ನಿಮ್ಮ ಐಡೆಂಟಿಟಿ ಕ್ರಿಸ್ತನಲ್ಲಿ ಇಲ್ಲ. ನಾವು ಭಯ ಪಡಬೇಕಾಗಿರೋದು ದೇವರಿಗೆ ಮಾತ್ರ. ಅವ್ರನ್ನ ನೋಡಿ ಇವ್ರು ನೋಡಿ ಭಯ ಪಡ್ತೀವಿ ಅಂದ್ರೆ ನಿನಗೆ ಐಡೆಂಟಿಟಿನೇ ಗೊತ್ತಿಲ್ಲ ಅಂತ. ಯಾಕಂದ್ರೆ ದೇವರು ನಮಗೆ ಅನುಗ್ರಹಿಸಿರೋದು ಧೈರ್ಯದ ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಅದೇ ಮತ್ತಾಗಿ ಬರೆದ ಸುವಾರ್ತೆ 9ನೇ ಅಧ್ಯಾಯ 17ನೇ ವಚನವನ್ನು ಓದಿ. ಮ್ಯಾಥ್ಯೂ ಚಾಪ್ಟರ್ 9 ವರ್ಸ್ 17. ಇದಲ್ಲದೆ ಹಳೆಯ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸವನ್ನು ಹಾಕಿಡುವುದಿಲ್ಲ. ಇಟ್ಟರೆ ಬುದ್ದಲಿಗಳು ಒಡೆದು ದ್ರಾಕ್ಷಾರಸವು ಚೆಲ್ಲಿ ಹೋಗುವುದು, ಬುದ್ದಲಿಗಳು ಕೆಟ್ಟು ಹೋಗುವುದು. ಆದರೆ ಹೊಸ ದ್ರಾಕ್ಷಾರಸವನ್ನು ಹೊಸ ಬುದ್ದಲಿಗಳಲ್ಲಿ ಹಾಕಿಡುತ್ತಾರೆ, ಆಗ 2 ಉಳಿಯುತ್ತವೆ ಅಂತ ಹೇಳಿದರು. ಪ್ರೈಸ್ ಲಾರ್ಡ್. ಏನ್ ಹೇಳದಂತೆ? ಹಳೆ ಬುದ್ದಲಿಯಲ್ಲಿ ಹೊಸ ದ್ರಾಕ್ಷಾರಸವನ್ನ ಹಾಕಿಡುವುದಿಲ್ಲ, ಹೊಸ ಬುದ್ದಲಿಗಳಲ್ಲಿ ಹಳೆ ದ್ರಾಕ್ಷಾರಸವನ್ನ ಹಾಕಿಡುವುದಿಲ್ಲ. ಹಳೆದ್ರಲ್ಲೂ ಹೊಸದ್ ಹಾಕಲ್ಲ, ಹೊಸದ್ರಲ್ಲೂ ಹಳೇದ್ ಹಾಕಲ್ಲ. ಹಾಗೆ ಹೇಳಿದ್ರೆ ಹೀಗೆ ಹೇಳಿದ್ರು ಹಾಗೇನೆ. ಪ್ರೈಸ್ ಲಾರ್ಡ್. ಇನ್ನೇನ್ ಹೇಳುತ್ತೆ? ಹಾಕಿಟ್ರೆ 2 ಒಡೆದೋಗಿ ಹಾಳಾಗುತ್ತೆ. 2 ಹೊಸದಾಗಿದ್ರೆ ಏನಾಗುತ್ತೆ? ಸೇಫ್ ಆಗಿರುತ್ತೆ. ಪ್ರೈಸ್ ಲಾರ್ಡ್. ಇಂಗ್ಲಿಷ್ ನಲ್ಲಿ ಏನ್ ಹೇಳುತ್ತೆ ಅಂದ್ರೆ, ನಾಟ್ ಡು ದೇ ಪುಟ್ ನ್ಯೂ ವೈನ್ ಇಂಟು ಓಲ್ಡ್ ವೈನ್ ಸ್ಕಿನ್ಸ್, ಆರ್ ಎಲ್ಸ್ ವೈನ್ ಸ್ಕಿನ್ಸ್ ಬ್ರೇಕ್, ದ ವೈನ್ is spilled and the wine skins are ruined, but they put new wine into new wine skins and both are preserved. ಕನ್ನಡದಲ್ಲಿ ಏನು ಹೇಳುತ್ತೆ? ಉಳಿಯುತ್ತೆ ಅಂತ. ಇಂಗ್ಲಿಷ್ ಹೇಳುತ್ತೆ ಪ್ರಿಸರ್ವ್, ಅಂದ್ರೆ ಸಂರಕ್ಷಿಸಲ್ಪಡುವುದು. ಅದರ ಅರ್ಥ ಏನಂದ್ರೆ ಕಾಪಾಡಲ್ಪಡ್ತಾರೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಹಳೆಯ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸ ಹಾಕಿಟ್ರೆ ಅಲ್ಲಿ ಒಡ್ಕೊಂಡು ಚೆಲ್ತಿರೋ ರೀತಿ ಚೆಲ್ಲತ್ತೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಏನಾಗ್ತಿದೆ ಅಲ್ಲಿ? ಬೆಸ್ಟ್ ಅಂಗಡಿಯೆಲ್ಲ ತಗೊಳ್ತಿದ್ದಾರೆ, ಮಾರ್ಕೆಟ್ ಅಲ್ಲಿ ತಗೋತಿದ್ದಾರೆ. ಅವನು ಕೊಟ್ಟಿದ್ದು ಹಣ ವೇಸ್ಟ್. ದ್ರಾಕ್ಷಾರಸ ಅದನ್ನ ಒಂದು ಟೇಸ್ಟು ಮಾಡ್ಲಿಕ್ಕಾಗಲಿಲ್ಲ, ಹೋಯ್ತು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರೋ ಪ್ರಕಾರ ನೋಡಿ, ಈ ರೀತಿಯಾಗಿ ಏನ್ ಮಾಡ್ತಾರೆ ಹಿಂದಿನ ಕಾಲಗಳಲ್ಲಿ ಮಾಡ್ತಾರೆ ಅಂದ್ರೆ ದ್ರಾಕ್ಷಾರಸನವರು ಈ ರೀತಿಯಾಗಿ ಮಾರಾಟ ಮಾಡ್ತಾರೆ, ಪ್ರಿಸರ್ವ್ ಮಾಡಿ ಇಡ್ತಿದ್ರು. ಈಗೆಲ್ಲ ಫ್ರೀಜರು, ಸ್ಟೋರೇಜ್ ಬಾಕ್ಸ್ಗಳು, ಫ್ರಿಡ್ಜ್ ಎಲ್ಲ ಬಂದಿದೆ. ಅವಾಗ ಅದೇನಿಲ್ಲ, ವೈನ್ ಸ್ಕಿನ್ ಅದು ಚರ್ಮದಿಂದ ಮಾಡಲ್ಪಟ್ಟಂಥದ್ದು. ಅದಕ್ಕೆ ವೈನ್ ಸ್ಕಿನ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಕನ್ನಡದಲ್ಲಿ ಬುದ್ದಲಿ ಅಂತ ಹೇಳ್ತಾರೆ. ಚರ್ಮದಿಂದ ಮಾಡಲ್ಪಟ್ಟದ್ದು, ಪ್ರಾಣಿಗಳ ಚರ್ಮದಿಂದ. ಪ್ರೈಸ್ ಲಾರ್ಡ್. ಈ ರೀತಿ ಅದು ದ್ರಾಕ್ಷಾರಸವನ್ನು ಮಡಿಕೆಗಳಲ್ಲಿ ಇಟ್ಟಿರ್ತಾರೆ. ಯಾಕಂದ್ರೆ ಅದು ತುಂಬಾ ದಿನ ಇರಬೇಕಂದ್ರೆ ಅದು ಮಡಿಕೆಗಳಲ್ಲಿ ಇಡಬೇಕು. ಸ್ಟೀಲ್ ಇಂದ ಅಥವಾ ಬೇರೆ ಯಾವ್ದಾದ್ರು ಮೆಟಲ್ ಇಂದ ಇಟ್ಟರೆ ಹಾಳಾಗಿ. ಓಕೆ, ಅಲ್ಲಿ ನೋಡಿ ಅವ ತಗೊಳ್ತಾ ಇದ್ದಾನೆ.
ಯಾವ್ದ್ರಲ್ಲಿ ತಗೊಳ್ತಿದ್ದಾನೆ? ಬುದ್ದಲಿ. ಪ್ರೈಸ್ ಲಾರ್ಡ್. ನೋಡಿ, ಅವನ ಹೆಗಲ ಮೇಲೆ ಕೂಡ ಏನಿದೆ? ಬುದ್ದಲಿಗಳಿದ್ದಾವೆ. ಇವು ಚರ್ಮದಿಂದ ಮಾಡಲ್ಪಟ್ಟಂತ ಬುದ್ದಲಿಗಳು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಏನಾಗುತ್ತೆ? ಹಳೆ ಬುದ್ಧ ಹೊಸ ದ್ರಾಕ್ಷರಸವನ್ನ ಹಳೆದ್ರಲ್ಲಿ ಹಾಕಿದ್ರೆ ಏನಾಗುತ್ತೆ? ಅದೇ ಹೊಸ ದ್ರಾಕ್ಷರಸವನ್ನು ಹೊಸದ್ರಲ್ಲಿ ಹಾಕಿದ್ರೆ ಅದು ಇರುತ್ತೆ. ಬುದ್ಧಲ್ಲಿ ನೋಡಿ ಈ ರೀತಿಯಾಗಿ ಇರುತ್ತೆ. ನಾನು ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಅಲ್ಲಿ. ನ್ಯೂ ವೈನ್ ಇನ್ ನ್ಯೂ ವೈನ್ ಸ್ಕಿನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕಾಣ್ತಿದ್ಯಾ? ಅದೇ ನೋಡಿ ನೀಟಾಗಿ ಆ ಒಂದು ಜಟಾರ ಸ್ಟೇಪಲ್ ಆ ಒಂದು ಶೇಪಲ್ಲಿ ಇರುತ್ತೆ. ಯಾಕಂದ್ರೆ ಅದು ಮಾಡೋದು ಅರ್ಧರ್ಧೇ ಚರ್ಮದಿಂದ. ಪ್ರಾಣಿಗಳ ಜಠರ ಇರತ್ತಲ್ವಾ, ಅದನ್ನ ಕ್ಲೀನ್ ಮಾಡಿ ಒಣಗಿಸಿ ಅದರಲ್ಲಿ ಬ್ಲಡ್ ಮತ್ತೆ ಆ ಒಂದು ಕೊಬ್ಬಿನಂಶದ ಒಂದು ಸ್ಮೆಲ್ ಅದಿರುತ್ತೆ, ಅದು ಹೋಗಬೇಕು. ಉಪ್ಪಿನಲ್ಲಿ ಚೆನ್ನಾಗಿ ತೊಳಿತಾರೆ, ಒಣಗಿಸ್ತಾರೆ, ಆಮೇಲೆ ಅದು ರಫ್ ಆಗುತ್ತೆ ಸ್ಕಿನ್. ಆವಾಗ ಏನ್ ಮಾಡ್ತಾರೆ ಅದನ್ನ ಯೂಸ್ ಮಾಡ್ತಾರೆ. ಇಲ್ಲ ಅಂದ್ರೆ ಅದರೊಳಗೆ ಏನಾಗಿದ್ರು ಕೂಡ ಚರ್ಮದ ಕೊಬ್ಬಿನ ಸ್ಮೆಲ್ ಬಂದು ಹಾಳಾಗತ್ತೆ ಅಲ್ವಾ. ಓಕೆ, ಸೊ ಹಾಗಾದ್ರೆ ದ್ರಾಕ್ಷರಸ ಏನನ್ನು ಪ್ರತಿನಿಧಿಸ್ತದೆ? ಅದೆಲ್ಲ ನಮಗೆ ಎಲ್ರಿಗೂ ಗೊತ್ತು. ದ್ರಾಕ್ಷರಸ ಏನನ್ನು ಪ್ರತಿನಿಧಿಸ್ತದೆ? ಯೇಸು ಕ್ರಿಸ್ತನ ರಕ್ತ. The wine represents the blood of Christ. ಹೌದಾ? ಏನ್ ಹೇಳ್ತಾರೆ? ಸ್ವಾಮಿ ಕೂಡ ಹೇಳ್ತಾರೆ, ಇದು ನನ್ನ ರಕ್ತ, ಇದು ನನ್ನ ದೇಹ, ಇದು ನನ್ನ ರಕ್ತಕ್ಕೆ ಸೂಚನೆ ಆಗಿರುವಂತ ದ್ರಾಕ್ಷರಸ. Praise the Lord. Hallelujah. Hallelujah. The wine represents the blood of Christ. ದ್ರಾಕ್ಷರಸ ಯೇಸು ಕ್ರಿಸ್ತನ ರಕ್ತವನ್ನ ಪ್ರತಿನಿಧಿಸ್ತದೆ. ಹೌದಾ? ಅದಷ್ಟೇ ನಾವು ಪ್ರತಿನಿಧಿಸೋದು. ದ್ರಾಕ್ಷರಸದ ಅರ್ಥ ಎಷ್ಟು ಜನಕ್ಕೆ ಗೊತ್ತಿದೆ? ಬ್ಯಾಪ್ಟಿಸಮ್ ತಗೊಂಡಿದ್ದೀರಾ? ಎಷ್ಟು ಜನ ಬ್ಯಾಪ್ಟಿಸಮ್ ತಗೊಂಡಿದ್ದೀರಾ? ಬ್ಯಾಪ್ಟಿಸಮ್ ತಗೊಂಡವ್ರ ಕೈ ಎತ್ತಿ. ನೀರಿನಲ್ಲಿ ಮುಳುಗಿ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಂಡು ಎಷ್ಟು ಜನ ಕೈ ಎತ್ತಿ? ಈ ಡೆಫಿನೇಷನ್ ಬಿಟ್ಟು ದ್ರಾಕ್ಷರಸದ ಬಗ್ಗೆ ಇನ್ನೇನು ಗೊತ್ತು? ಯೇಸು ಕ್ರಿಸ್ತನ ರಕ್ತ ಅಂತ ನಮಗೆ ಗೊತ್ತು. ಎಸ್, ಅಬ್ಸಲ್ಯೂಟ್ಲಿ ರೈಟ್. ಅದನ್ನು ಹೊರತುಪಡಿಸಿ ಅದಕ್ಕೆ ಇನ್ನ ಮೀನಿಂಗ್, ಅರ್ಥಗಳಿವೆ. ಅದು ಏನು? ಯಾಕೆ ಸ್ವಾಮಿ ಹೇಳಿದ್ರು ಅದನ್ನು ಕುಡಿಯುವವನಿಗೆ ಜೀವ ಇದೆ ಎಂಬುದಾಗಿ ಯಾಕೆ ಹೇಳಿದ್ರು? ಮುಂದೆ ಹೋಗ್ತಾ ಅರ್ಥ ಆಗುತ್ತೆ. ಅಲ್ಲಿ ಲೈಫ್ ಇದೆ. ದ್ರಾಕ್ಷಾರಸದಲ್ಲಿ, ರೊಟ್ಟಿಲಿ ಲೈಫ್ ಇದೆ. ಹಲ್ಲೆಲೂಯಾ. ದ್ರಾಕ್ಷಾರಸ ಯೇಸು ಕ್ರಿಸ್ತನ ರಕ್ತ, ರೈಟ್. ನಾನು ಇಲ್ಲ ಅಂತ ಅದನ್ನ ಹೇಳೋದಿಲ್ಲ, ಅದನ್ನ ನಾನು ವಾದನೆ ಮಾಡೋದಿಲ್ಲ. ಅದು ಇಲ್ಲ ಅಂತ ನಾನು ಹೇಳಿದ್ರೆ ನಾನು ಸುಳ್ಳುಗಾರನಾಗ್ತೀನಿ. ದ್ರಾಕ್ಷಾರಸ ಯೇಸು ಕ್ರಿಸ್ತನ ರಕ್ತಕ್ಕೆ ಹೋಲಿಕೆ ಆಗಿದೆ. ಎಕ್ಸಾಕ್ಟ್ಲಿ ರೈಟ್. ಅದಷ್ಟೇನ ಅದರ ಅರ್ಥ ಅಲ್ಲ. ಇದು ನಮಗೆ ಗೊತ್ತಿರೋದು ಕವರ್ ಪೇಜ್ ಅಷ್ಟೇ, ಇನ್ನು ಬುಕ್ ಒಳಗೆ ಎಂಟರ್ ಆಗಿಲ್ಲ ನಾವು. ಪ್ರೈಸ್ ಲಾರ್ಡ್. ಬಟ್ ಇದು ಪ್ರಾಮುಖ್ಯವಾದ ಸಂಗತಿ. ದ್ರಾಕ್ಷಾರಸವು ಯೇಸು ಕ್ರಿಸ್ತನ ರಕ್ತಕ್ಕೆ ಯಾವ ರೀತಿಯಾಗಿ ಸೂಚನೆ ಆಗಿದೆಯೋ ಅದೇ ರೀತಿಯಾಗಿ ದ್ರಾಕ್ಷಾರಸವು ಜೀವನ, ಚೈತನ್ಯ, ಸಂತೋಷ, ಆಶೀರ್ವಾದ ಮತ್ತು ಸಮೃದ್ಧಿಯನ್ನು ಸಹ ಸೂಚಿಸುತ್ತದೆ. The wine also symbolizes life, vitality, joy, blessing and prosperity. Amen. Hallelujah. Praise the Lord. ಯೇಸುವಿನ ರಕ್ತ ನಮ್ಮ ಮೇಲೆ, ಸೈತಾನ ಶಿಲುಬೆಯ ಮೇಲೆ ಏನ್ ಗೆದ್ದಿರುತ್ತೆ? ನೀವ್ ಹೇಳಿ. ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಯಾರು ಜಯಿಸಿರೋದು? ಯೇಸು ಸ್ವಾಮಿ ಜಯಿಸಿದ್ರಿ. ಹೌದು, ಅವ್ರು ಅದಕ್ಕೋಸ್ಕರ ಭೂಮಿಗೆ ಬಂದಿದ್ದು. ಹಾಡಲ್ಲಿ ಏನ್ ಹೇಳುತ್ತೆ? ಪಾಪವ ಜಯಿಸಿರುವೆ ಅಂತ ಇದೆ, ಜಯಿಸಿರುವ ಅಂತ ಇಲ್ಲ. ಪಾಪವನ್ನು ಜಯಿಸಿರುವೆ, ಲೋಕವನ್ನು ಜಯಿಸಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವೆ, ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಳು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ,
ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ ಬಳಿ ಬಾರನು. ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ ಬಳಿ ಬಾರನು. ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವೆ. ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವೆ. ರಕ್ತ ಕೋಟೆಯೊಳಗೆ ನಾವಂದಿರುವೆ. ನನಗೇನು ಭಯವಿಲ್ಲ. ಯಾವತ್ತೇನು ಬಳಿಬಾರದು. ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ. ಅದರ ಅರ್ಥ ಏನಂದ್ರೆ ಯೇಸುವಿನ ರಕ್ತ ನಿನ್ನ ಮೇಲೆ ಇದ್ರೆ ನಿನಗೆ ಜೀವನ ಇದೆ ಅಂತ ಅರ್ಥ. ಶಿಲುಬೆಯ ಮೇಲೆ ಬಲಿಯಾದ ಪಾಪವನ್ನು ಜಯಿಸುವೆ ಎಂಬುದಾಗಿ ನೀನು ಹೇಳುವಾಗ ನಿನ್ನೊಳಗೆ ಒಂದು ನವ ಚೈತನ್ಯವನ್ನು ದೇವರು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಪಾಪದಲ್ಲಿರುವಾಗ ನೀನು ದಾಸನಾಗಿ ಇರ್ತೀಯ, ನೀನು ಕ್ರಿಸ್ತನಲ್ಲಿರುವಾಗ ಮಗನಾಗಿ ಮಗಳಾಗಿ ಇರ್ತೀಯ. Praise the Lord. When you are in sin, you are a slave. When you are in Christ, you are son and your daughter. Praise the Lord. ಅದಕ್ಕೇನೆ ನೋಡಿ, ನಿಜವಾಗಿ ತಂದೆ ತಾಯಿನ ಪ್ರೀತಿ ಮಾಡುವ ಮಕ್ಕಳಿಗೆ ಸಂತೋಷ ಎಲ್ಲಿರುತ್ತೆ ಗೊತ್ತಾ? ತಂದೆ ತಾಯಿ ಜೊತೆಯಲ್ಲೇನೆ. Praise the Lord. ಜೀವನ, ಚೈತನ್ಯ, ಸಂತೋಷ, ಆಶೀರ್ವಾದ, ಸಮೃದ್ಧಿ ಎಲ್ಲಿದೆ ಅಂತ ಯಾಕೆ ಹೇಳ್ತಾರೆ ನೋಡಿ. ಒಬ್ಬ ಸೇವಕನಿಗೆ ನಾ ಹೇಳ್ತೇನೆ, ಸೇವಕನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ನಿಜವಾಗ್ಲೂ ಅವರಿಗೆ ಸಂತೋಷ ಹೋಗುತ್ತಾ? ಆ ಕಮ್ಯುನಿಟಿ ಸರ್ವಿಸ್ ಟೇಬಲ್ ಇಟ್ಟು ಎಲ್ಲಾ ದ್ರಾಕ್ಷರಸ ಖಾಲಿ ಆಗುತ್ತಲ್ಲ ಅವಾಗ. ಯಾಕೆ ಗೊತ್ತಾ? ಅದರ ಫ್ರೂಟ್ ಇದು. ಅದು ನಿಮಗೆ ಜೀವನ ಕೊಡುತ್ತೆ, ಸಮೃದ್ಧಿಯನ್ನು ಕೊಡುತ್ತೆ, ಆಶೀರ್ವಾದವನ್ನು ಕೊಡುತ್ತೆ, ಸಂತೋಷವನ್ನು ಕೊಡುತ್ತೆ. ನಿಮ್ಮ ಶರೀರದಲ್ಲಿ ಒಂದು ವೇಳೆ ಬೇನೆಗಳು ರೋಗಗಳಿದ್ರು ಅದು ನಿಮಗೆ ಗುಣಪಡಿಸುತ್ತೆ. ನನಗದು ತುಂಬಾ ಸತಿ ಎಕ್ಸ್ಪೀರಿಯನ್ಸ್ ಆಗಿದೆ. ತುಂಬಾ ಸತಿ ಎಷ್ಟೋ ಸಾರಿ 3 ದಿನ 4 ದಿನ ಬೆಡ್ ಅಲ್ಲಿ ಮಲಗಿದೆ, ಹುಷಾರಿದೆ, ದೊಡ್ಡಕ್ಕಾಗಲ್ಲ. ಕಮ್ಯುನಿಯನ್ ಸರ್ವಿಸ್ ಏನಾದ್ರೂ ಪರವಾಗಿಲ್ಲ ಅಂತ ಬಂದು ಯಾವಾಗ ಅದನ್ನು ತೆಗೆದುಕೊಳ್ತೀವಿ, ನೆಕ್ಸ್ಟ್ ಮೂಮೆಂಟ್ ನಾನು ನಾರ್ಮಲ್ ಆಗ್ತದೆ. ಯಾಕಂದ್ರೆ ಅದರಲ್ಲಿ ಜೀವವಿದೆ. ದ್ರಾಕ್ಷರಸ ಯಾವುದನ್ನು ಸೂಚಿಸ್ತದೆ? ಇನ್ ಅದರ್ ವರ್ಡ್ಸ್, ಈಗ ಬೇರೆ ರೀತಿಯಲ್ಲಿ ಹೇಳೋದಾದ್ರೆ, ಕ್ರಿಸ್ತನ ರಕ್ತ ನಿನಗೆ ಜೀವನ, ಚೈತನ್ಯ, ಸಂತೋಷ, ಆಶೀರ್ವಾದ ಮತ್ತು ಸಮೃದ್ಧಿ ಅನುಭವಿಸುತ್ತದೆ. The blood of Christ gives you life, vitality, joy, blessing and prosperity. ನಿನಗೆ ಏನೇ ಬೇಕಂದ್ರೂ ನಿನಗಿರುವ ಏಕೈಕ ಆಯ್ಕೆ ಕ್ರಿಸ್ತನು ಮಾತ್ರ. ಕ್ರಿಸ್ತನನ್ನ ಬಿಟ್ಟು ಏನೇ ಮಾಡಿದ್ರು ಅದು ನಿನಗೆ ನಾಶನದ ಕಡೆಗೆ, ನಷ್ಟದ ಕಡೆಗೆ ನಡೆಸ್ತದೆ. ಯಾಕಂದ್ರೆ ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಕ್ಲಿಯರ್ ಆಗಿದೆ, ನಾನೇ ಮಾರ್ಗವು ಜೀವವು ಸತ್ಯವಾಗಿದ್ದೇನೆ. I am the way, truth and the life. Right, Lord? ಮಾರ್ಗವು ಜೀವವು ಸತ್ಯವು. Hallelujah. ಅದೇ ಸಾಕಲ್ಲ ಕ್ರಿಸ್ತನಲ್ಲಿ ನೀವು ಇದ್ರೆ ನೋಡಿ ಏನೆಲ್ಲ ದೇವರಿಗೆ ಮಾಡಲು ಸಿದ್ಧವಾಗಿದ್ದಾರೆ. ಯಾರಾದ್ರೂ ಈ ತರ ನಿಮಗೆ ಒಂದು ಆಶ್ವಾಸನೆಯನ್ನು ಕೊಡೋದು ಸಾಧ್ಯನಾ? ಜನ ಇಲ್ಲಿವರೆಗೂ ನಿಮ್ಮ ಹತ್ರ ಇದ್ದಾರೆ, ನಿಮ್ಮ ಹತ್ರ ಕೆಲಸ ಆಗುವವರೆಗೂ ಆದ್ಮೇಲೆ ನೀನ್ ಯಾರೋ ದೇವರ ಹಾಗಲ್ಲ. ನಿನ್ನನ್ನು ದ್ವೇಷಿಸಿದ್ರು, ದೇವರನ್ನ ಹೀಯಾಳಿಸಿದ್ರು, ದೇವರನ್ನು ಮರೆತು ಬಾಳಿದ್ರು ಕೂಡ ನೀನೇ ಬೇಕು ಅಂತ ಪ್ರೀತಿ ಮಾಡ್ತಾರೆ ನೋಡು, ಅದೇ ನಿಜವಾದ ಪ್ರೀತಿ. ಯಾವ ಮನುಷ್ಯನು ಕೂಡ ಆ ರೀತಿ ಪ್ರೀತಿಯನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಪೇತ್ರ ಏನ್ ಮಾಡ್ದ? 3 ಸಾರಿ ಅಲ್ಲ ದೇವರನ್ನ ತಳ್ಳಿ ಬಿಟ್ರ. ಯಾಕೆ? ಅವನ ತಿರುಗಿ ಹೋಗಿ ಬಿದ್ದಿದ್ದು ದೇವರ ಪಾದದಲ್ಲಿ. ಆದ್ರೆ ಇಸ್ಕರಿಯೋತ ಏನ್ ಮಾಡ್ದ? ದೇವರ ಬಳಿಗೆ ಹೋಗಿಬಿಟ್ಟು ಲೋಕ ಬಳಿಗೆ ಹೋದ. ಎಷ್ಟೋ ಜನ ಇದನ್ನ ಮಾಡ್ತಿರೋದು.
ತಪ್ಪು ಮಾಡ್ತೀರಾ, ತಪ್ಪಿನ ಅರಿವಾಗ್ತಾ ಇದೆ, ಸರಿಯಾದ ವ್ಯಕ್ತಿ ಹೋಗೋದ್ಬಿಟ್ಟು ತಪ್ಪಾದ ವ್ಯಕ್ತಿ ಹೋಗ್ತಿದ್ದೀರಾ, ಅವನು ಇನ್ನೂ ತಪ್ಪಾದ ಮಾರ್ಗದಲ್ಲಿ ನಡೆಸ್ತಾರೆ. ಸರಿಯಾದ ಮಾರ್ಗದಲ್ಲಿ ಹೇಗೆ ನಡೆಯುತ್ತೆ? ಮೊದಲು ಸರಿಯಾದ ಮಾರ್ಗದಲ್ಲಿ ನಡೆಯುವಾಗ ಮೊದಲಾಗುವಂತ ಅನುಭವ ಏನಂದ್ರೆ ನಿಮ್ಮ ತಪ್ಪಿನ ಅರಿವಾಗುತ್ತೆ. ಇಂಥ ತಪ್ಪು ನಾನು ಮಾಡಿದೆ, ಹೌದು. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ಆ ತಪ್ಪನ್ನು ಒಪ್ಪಿಕೊಂಡು ಬಿಟ್ಟು ಬಿಡ್ತೇವೆ. ಯಾಕಂದ್ರೆ ಈಗ ನಿಮಗೊಂದು ನಿರೀಕ್ಷೆ ಇದೆ, ಒಂದು ಗ್ಯಾರಂಟಿ ಇದೆ, ದೇವರು ನನ್ನ ತಪ್ಪುಗಳನ್ನು ಕ್ಷಮಿಸಿದ್ದಾನೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದ್ರಾಕ್ಷಾರಸ ಅರ್ಥ ಆಯ್ತಾ? ಯಾವುದಕ್ಕೆ ಸೂಚನೆ ಆಗಿದೆ ಅಂತ? ಬುದ್ಧಲಿ ಯಾವುದಕ್ಕೆ ಸೂಚನೆ ಆಗಿದೆ ಅದು ನೀವುಗಳೇ. ಬುದ್ಧಲಿ ನಿಮ್ಮನ್ನು ಮತ್ತು ನಿಮ್ಮ ಜೀವಿತವನ್ನು ಸೂಚಿಸುತ್ತದೆ. The wine skin represents you and your life. ನಿನ್ನ ಹಳೆಯ ಜೀವಿತದಲ್ಲಿ ಕ್ರಿಸ್ತನ ನೂತನತನವನ್ನು ನೀನು ಅನುಭವಿಸೋದಕ್ಕೆ ಸಾಧ್ಯನೇ ಇಲ್ಲ. ವಾಕ್ಯದಲ್ಲಿ ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ. ಹಳೆ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸ ಹಾಕಿದ್ರೆ ಏನಾಗುತ್ತೆ ಅಂತಾರೆ. ಆದ್ರೂ ದೇವರು ನಿಮ್ಮ ಮೇಲೆ ಪ್ರೀತಿ ಇಟ್ಟು ಕೊಟ್ಟಾಗ ಏನಾಗುತ್ತೆ, ನೀವು ಕಳ್ಕೊಳ್ತಿದ್ದೀರಾ. ಯಾಕೆ ಕಳ್ಕೊಳ್ತಿದ್ದೀರಾ? ಜೀವಿತ ಮಾರ್ಪಟ್ಟಿಲ್ಲ. ನೀವು ಯಾವಾಗ ನಿಮ್ಮನ್ನ ಕಂಪ್ಲೀಟ್ ಆಗಿ ನೂತನ ಪಡಿಸಿಕೊಳ್ತಿರೋ, ದೇವರು ತನ್ನ ರಕ್ತವನ್ನ ದ್ರಾಕ್ಷಾರಸವನ್ನ ನಿಮ್ಮ ಮೇಲೆ ಸುರಿಯುವಾಗ ನಿಮ್ಮ ಪಾತ್ರೆಯು ತುಂಬಿ ಇದೇ ರೀತಿಯಾಗಿ ಆ ಒಂದು ಚರ್ಮದಿಂದ ಮಾಡಲ್ಪಟ್ಟ ವೈನ್ ಸ್ಕಿನ್ ನಾವೇನ್ ಹೇಳ್ತೀವಿ ಬುದ್ಧಿ, ಅದೇ ರೀತಿಯಾಗಿ ಇರುವುದು ರಿಯಲ್. ಈಗಲೂ ಕೂಡ ಈ ಒಂದು ಪದ್ಧತಿ ಇಸ್ರಾಯೇಲ್ ಅಲ್ಲಿ ಇದೆ. ಅದು ಚರ್ಮದಿಂದ ಮಾಡಲ್ಪಟ್ಟ ಆ ರೀತಿಯಾಗಿ ಇದೆ. ಅದು ಯಾರು ಕ್ರಿಸ್ತನ ಬುದ್ಧಲಿ ನಮ್ಮ ಸೂಚಿಸ್ತಾರೆ, ನಮ್ಮ ಜೀವಿತವನ್ನು ಸೂಚಿಸ್ತಾರೆ. ಹಾಗಾದ್ರೆ ಈಗ ಅರ್ಥ ಆಯ್ತು ನಿಮಗೆ. ಪ್ರೈಸ್ ಲಾರ್ಡ್. ನೆಕ್ಸ್ಟ್ ಏನ್ ಮಾಡಬೇಕು? ಈಗ ನಿಮಗೆ ಅರ್ಥ ಆಯ್ತು, ಹೊಸದನ್ನ ಪಡ್ಕೊಳ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ತೆಗಿಬೇಕು. ಪ್ರೈಸ್ ಲಾರ್ಡ್. ಈಗ ನಾನು ಏನ್ ಹೇಳ್ತೀನಿ ಅಂದ್ರೆ ನಿಮಗೆ, ನಿಮ್ಮನ್ನ ನೀವು ಬರಿದು ಮಾಡಿಕೊಳ್ಳಿ, ಆಗ ಕರ್ತನು ನಿಮ್ಮನ್ನು ತುಂಬಿಸ್ತಾನೆ. Enter yourself and allow the Lord to fill you. ನಿಮ್ಮನ್ನು ತುಂಬಿಸಬೇಕಾಗಿರೋದು ಯಾರು? ದೇವರೇ. ಮನುಷ್ಯನು ನಿನ್ನನ್ನು ತುಂಬಿಸ್ತಾನೆ ಅನ್ನುವಂಥದ್ದು ಸುಳ್ಳು. ಪ್ರೈಸ್ ಲಾರ್ಡ್. ನಿಮ್ಮನ್ನು ತುಂಬಿಸುವುದು ಯಾರು? ದೇವರೇ. ನಿಮ್ಮನ್ನು ನೀವು ಸಂಪೂರ್ಣವಾಗಿ ಬರಿದು ಮಾಡಿಕೊಳ್ಳಿ, ದೇವರು ನೂತನ ಕಾರ್ಯಗಳಿಂದ ನಿಮ್ಮನ್ನು ತುಂಬಿಸ್ತಾನೆ. ಪ್ರೈಸ್ ಲಾರ್ಡ್. ಸಪೋಸ್ ಈಗ ನೀವು ಒಂದು 4 ಜೊತೆನೋ 8 ಜೊತೆನೋ ಹೊಸ ಬಟ್ಟೆಗಳನ್ನ ತಂದಿದ್ದೀರ, ಏನ್ ಮಾಡ್ತೀರಾ? ಈಗ ನಿಮ್ಮ ಹತ್ರ ಒಂದು 8 ಸೆಟ್ ಹೊಸ ಬಟ್ಟೆ, ಸೆಟ್ ಆಫ್ 8 ಕ್ಲೋತ್ಸ್, 8 ಜೊತೆ ಬಟ್ಟೆ, ಹೊಸ ಬಟ್ಟೆನ ತಗೊಂಡಿದ್ದೀರಾ. ನೀವೇನ್ ಮಾಡ್ತೀರಿ? ಈಗ ಹೇಳ್ಬೇಕು, ಆನ್ಸರ್ ಮಾಡಿ. ಹೇಳಿ 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 ನೋಡುವ, ಇಂಟ್ರೆಸ್ಟಿಂಗ್ ಆನ್ಸರ್ಗಳು ಬರುತ್ತೆ. ಎಲ್ಲರೂ ಆನ್ಸರ್ ಹೇಳಬೇಕು. ಈಗ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಓಕೆನಾ? ಪ್ರೊಫೆಟಿಕ್ ಡಿಕ್ಲರೇಷನ್ ಅಂತಾನೆ ಅನ್ಕೊಳ್ಳಿ. ನಿಮ್ ಕೈಯಲ್ಲಿ, ಆ ವ್ಯಕ್ತಿ ಕೈಯಲ್ಲಿ ಇಟ್ಕೊಂಡಿರೋ ಪ್ರಕಾರ ನಿಮ್ ಕೈಯಲ್ಲಿ 8 ಹೊಸ ಬಟ್ಟೆಗಳಿದೆ, 8 ಜೊತೆ ಹೊಸ ಬಟ್ಟೆಗಳಿದೆ, ಆಯ್ತಾ? ಅದನ್ನ ಈಗ ನೀವೇನ್ ಮಾಡ್ತೀರಿ? ಈಗ ನಿಮ್ಮ ಹತ್ರ ಇದೆ, ಓಕೆ, ಐ ರಿಲೀಸ್ ದಟ್, ಈಗ ಇದೆ, ಅದು ನೀವೇನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಎಲ್ಲ ಗುಂಪಲ್ಲಿ ಹೇಳ್ಬಾರ್ದು, ಒಬ್ರೊಬ್ರು ಒಂದೊಂದು ಆನ್ಸರ್ ಹೇಳ್ಬೇಕು. ದಿನಕ್ಕೊಂದೊಂದು ಹಾಕ್ತೀರಾ? 100 ಎಷ್ಟು ಜನ ಇದ್ದೀರಾ? ಆಲ್ಮೋಸ್ಟ್ ಎಲ್ಲರೂ ಹೇಳ್ತೀರಾ. ನೆಕ್ಸ್ಟ್ ಬೇರೆ ಆನ್ಸರ್ ತೆಗ್ದಿಡ್ತೀರಾ. ನೆಕ್ಸ್ಟ್ ಹೇಳ್ದವ್ರು ಹೇಳ್ಬಾರ್ದು, ಬೇರೆಯವ್ರು ಹೇಳ್ಬೇಕು, ಹೇಳ್ದಿದ್ದವ್ರು ಹೇಳಿ. ದಿನಕ್ಕೊಂದೊಂದು ಹಾಕೊಳ್ತೀರಾ, ರೈಟು, ತೆಗ್ದಿಡ್ತೀರಾ, ರೈಟ್. ನೆಕ್ಸ್ಟ್ ಇನ್ನೇನ್ ಮಾಡ್ತೀರಾ? ಪ್ರೈಸ್ ಟ್ಯಾಗ್ ನೋಡ್ತೀರಾ ಅಥವಾ ಬಟ್ಟೆ ಕ್ವಾಲಿಟಿ ನೋಡ್ತೀರಾ? ಅದು ನಿಮ್ ಚಾಯ್ಸ್, ಓಕೆ, ಅದಂತೂ ಗ್ಯಾರಂಟಿ. ಮನಸ್ಸಿಗೆ ಸಮಾಧಾನ ಅವರು ತೆಗೆದು ನೋಡೋದು, ಆಯ್ತಾ? ಇನ್ನು ನಮ್ಮ ಮೆಂಟಾಲಿಟಿ ಹೇಗಂದ್ರೆ ಕೆಲವೊಬ್ರದ್ದು ಮನೆಗೆ ಯಾರಾದ್ರೂ ಬಂದ್ರೆ ಮುಗೀತು, ಅವ್ರಿಗೆ ಅದ್ರ ಬಗ್ಗೆ ಹೇಳಿ 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 ಅದು. ಇನ್ನು ಲೇಡೀಸ್ ಆದ್ರೆ ಸೀರೆ ಅಂತೆ ಅದಂತೆ, ಆ ಬಂದಿರೋ ವ್ಯಕ್ತಿಗೆ ಯಾಕಾದ್ರೂ ಬಂದನು ಅಂತ ಅನಿಸ್ಬೇಕು. ಇಲ್ಲ ಮನೆ ಹೋಗಿ ಗಂಡನ ಅಥವಾ ಹೆಂಡತಿ ಹತ್ರ ಜಗಳ ಆಡ್ಬೇಕು, ನನಗೆ ಬೇಕೀಗ, ಅಷ್ಟರ ಮಟ್ಟಿಗೆ ಮೈಂಡ್ ಏನಾಗ್ಬೇಕು?
ಅಷ್ಟು ಲೋಡ್ ಆಗೋಗ್ಬಿಡುತ್ತೆ. ಈಗ ನೀವೇನ್ ಮಾಡ್ತೀರಾ? ಇದೇ ನಿಮ್ಮ ಕೈಯಲ್ಲಿ ಈಗ ಬಟ್ಟೆ, 8 ಜೊತೆ ಹೊಸ ಬಟ್ಟೆ ನಿಮ್ಮ ಕೈಯಲ್ಲಿ, ಏನ್ ಮಾಡ್ತೀರಾ? ಏನ್ ಸ್ಟೆಪ್ ತಗೊಳ್ತೀರಾ? ತೆಗೆದಿಡ್ತೀರಾ? ಹೇಳಿದ್ರಿ ಒಪ್ಕೊಳ್ತೀನಿ, ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೀರಾ? ರೈಟು. ಡೈಲಿ ಒಂದೊಂದು ಹಾಕೊಳ್ತೀರಾ? ರೈಟು. ಆದ್ರೆ ಮೇನ್ ಒಂದು ಅಂಶನ ಮಿಸ್ ಮಾಡಿದ್ದೀರಲ್ಲ, ಜೋಡಿಸ್ತೀರಾ? ಓಕೆ, ಅಕ್ಸೆಪ್ಟೇಬಲ್. ಮತ್ತೆ ಇನ್ನೇನು ಉತ್ತರಗಳು ಬರುತ್ತೆ ನೋಡೋಣ. ಓಕೆ, ವೆರಿ ಗುಡ್. ನೆಕ್ಸ್ಟ್, ಜಾಸ್ತಿ ಇದೆ ಅಂದ್ರೆ ಬೇರೆ ಕೊಡೋ ಮಾತು. ಓಕೆ, ಆಮೇಲೆ ನೀಟಾಗಿ ರೆಡಿ ಆಗ್ತೀರಾ, ಕೊಡ್ತೀರಾ, ಎಕ್ಸೆಟ್ರಾ ಎಕ್ಸೆಟ್ರಾ. ಓಕೆ, ಬಟ್ ಮೇನ್ ಥಿಂಗ್ ನೀವು ಮಾಡಲೇಬೇಕು. ದೇವರಿಗಾಗಿ ವಾಪಸ್ ಏನಂದ್ರೆ ಬಟ್ಟೆ ಇದೆ ರೈಟು, ಅದನ್ನ ಇಡೋದಕ್ಕೆ ಜಾಗ ಬೇಕಂದ್ರೆ ಹಳೆ ಬಟ್ಟೆ ತೆಗಿತೀರೋ ಇಲ್ವೋ? ಅದನ್ನೇ ನೆನಪು ಇಲ್ಲ ನಿಮಗೆ. ಹಳೆ ಬಟ್ಟೆಗಳನ್ನು ತೆಗೆದ್ರೆ ಹೊಸ ಬಟ್ಟೆ ಇಡೋದಕ್ಕಾಗಲ್ಲ. ಇಡ್ತೀರಾ ಇಲ್ವೋ?